ದೇವರ ಹತ್ರ ಬಂದಿದ್ದೀಯ. ನೀನು 5 ದಿನ ಹೇಗಿದೆ ಗೊತ್ತಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಈಗ ದೇವರ ಪಾದದಲ್ಲಿ ಕೂತ್ಕೊಂಡಿದ್ದೀಯ. ದೇವರ ಹಸ್ತದಲ್ಲಿ ಪಾಲಿಸಲ್ಪಡ್ತಾ ಇದೆ, ಪರಂಭವಿಸಲ್ಪಡ್ತಾ ಇದೆಯೋ. ಹೇಗೆ ಚಿಕ್ಕ ಮಗು ಆಗಿದಾಗ ನಿನ್ನ ತಾಯಿ ಕೈಯಲ್ಲಿ ಪರಂಭವಿಸಲ್ಪಡ್ತಾ ಇದೆಯೋ, ಅಂತ ಪರಂಭವಿಗೆ ದೇವರ ಕೈಯಲ್ಲಿ ನೀನಿದ್ದೀಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಯೋಹಾನ ಗ್ರಂಥ 10:10. ಜಾನ್ ಚಾಪ್ಟರ್ 10:10. ಪ್ರತಿಯೊಬ್ಬರು ಬೈಬಲ್ ತೆಗೀರಿ. ಆಮೇಲೆ ನೋಡೋಣ. ಕೇಳಿದ್ದೀನಿ ವಾಕ್ಯನ, ನಾನು ಯಾವಾಗಲೂ ಹೇಳ್ತೀನಿ, ಒಂದೇ ವಾಕ್ಯದಲ್ಲಿ ಎಷ್ಟು ಅರ್ಥ ಇಟ್ಟಿರ್ತಾರೆ. ಪ್ರೈಸ್ ದ ಲಾರ್ಡ್. ರಾಜ ನಿದ್ರೆ ಮಾಡಬಾರ್ದು. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕುಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ಸಾಕು ಸಿಸ್ಟರ್. ಹಲ್ಲೆಲೂಯಾ. ಥ್ಯಾಂಕ್ ಯು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಮಾತಾಡ್ತಾ ಇದೆ ಅಂದ್ರೆ, ಹಲ್ಲೆಲೂಯಾ, ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕುಯ್ಯುವುದಕ್ಕೂ, ಆಮೆನ್, ಆಮೆನ್, ಕುಯ್ದು ತಿನ್ನುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಾ? ಕಳ್ಳ ಅಂದ್ರೆ ಯಾರು? ಆಮೆನ್. ಕಳ್ಳ ಅಂದ್ರೆ ಸೈತಾನನ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕಳ್ಳ ಅಂದ್ರೆ ಸೈತಾನ, ಸೈತಾನ ಅಂದ್ರೆ ಕಳ್ಳ. ಇವತ್ತಿರೋ ಎಲ್ಲಾ ಕಳ್ಳರಿಗೆ ಶಕ್ತಿ ಯಾರು ಗೊತ್ತಾ? ಸೈತಾನ. ಕಳ್ಳತನಕ್ಕೆ ತಂದೆ ಯಾರು ಗೊತ್ತಾ? ಸೈತಾನ. ಕಳ್ಳನ ಬಗ್ಗೆ, ಕಳ್ಳತನದ ಬಗ್ಗೆ ಮಾತಾಡ್ತಾರೆ, ಕೇಳಿ. ಆಮೆನ್. ಎಲ್ಲಾ ಮನುಷ್ಯರು ಒಳ್ಳೆಯವರೇ, ಅವ್ರಿಗೆ ಯಾರಿಗೂ ಕಳ್ಳ ಬುದ್ಧಿ ಬರೋದೇ ಇಲ್ಲ. ಮಕ್ಕಳು ತಂದೆ ತಾಯಿ ಹತ್ರ, ತಂದೆ ತಾಯಿಗಳು ಅವ್ರ ಮಕ್ಕಳು ಅವ್ರ ತಂದೆ ತಾಯಿಗಳ ಹತ್ರ, ಓನರ್ ಹತ್ರ, ಕೂಲಿ ಆಳುಗಳು, ದೇವ್ರ ಹತ್ರ, ದೇವ್ರ ಮಕ್ಕಳು ಕದೀತಾ ಆಗ್ತಾರೆ, ಕಾಣಿಕೆ ಕದೀತಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದೇ ರೀತಿ ದೇವ್ರ ಮಕ್ಕಳು ಆಗಿರಲಿ, ಅನ್ಯ ಜನಗಳಿರಲಿ, ಆಮೇಲೆ ಒಂದು ಫ್ಯಾಕ್ಟರಿಯಲ್ಲಿ ಒಂದು ವಸ್ತು ಇರಲಿ, ಒಂದು ಪೆನ್ ಇರಲಿ, ಒಂದು ಅಂಗಡಿಯಲ್ಲಿರಲಿ, ಓನರ್ ಎಲ್ಲ ನೋಡಿದಾಗ ಒಂದು ವಸ್ತುನ ಕಲ್ತ್ಕೊಂಡ್ಬಿಡೋದು, ಒಂದು ಜ್ಯುವೆಲ್ಸ್ ಇಟ್ಕೊಂಡ್ಬಿಡೋದು, ಒಂದು ಬಟ್ಟೆ ಇಟ್ಕೊಂಡು ನಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಡೋದು. CC ಕ್ಯಾಮ್ರಾ ಇವಾಗ ಮುಂಚೆ ಈಗ ಇದ್ರೆ ಕೂಡ ಇರ್ತಾ ಇದ್ದಾರೆ. ಎಲ್ಲ ಕಳ್ಳ ಬುದ್ಧಿ ಎಲ್ಲಿಂದ ಬರ್ತದೆ ಅಂದ್ರೆ ಪಕ್ಕ ಸೈತಾನಿಂದ. ಈ ಕೆಲಸ ಅವನು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆದಾಮ ಅವ್ವ ಹತ್ರ ಸ್ಟಾರ್ಟ್. ಹಲ್ಲೆಲೂಯಾ. ನಾನು ಏನ್ ಮೆಸೇಜ್ ಕೊಟ್ಟರು ಆದಿ ಕಾಲದಲ್ಲಿ ಹೇಳಿದಿರ, ನಾನು ಹೋಗಿರೋದೇ ಇಲ್ಲ, ಸರಿಯಾಗಿ ನೋಡಿ. ಆದಿ ಕಾಂಡ 11 ಅಧ್ಯಾಯಗಳು ಇಡೀ ಬೈಬಲ್ಗೆ ರೂಟ್ ಮ್ಯಾಪ್. ಕರೆಕ್ಟಾ ಇಲ್ವಾ? ಕರೆಕ್ಟ್ ತಾನೆ? ಏನ್ ಮಾಡಕ್ ಬಂದ? ಹಲ್ಲೆಲೂಯಾ. ವಾಕ್ಯ ಓದಿ ಅವ್ನು ಕಳ್ಳನ ಪ್ರೂಫ್ ಮಾಡ್ತೀನಿ. ಹಲ್ಲೆಲೂಯಾ. ಆದಿ ಕಾಂಡ 2:28 ವಚನ ಓದಿ. 2:28. Genesis chapter 2:28. ಆದಿ ಕಾಂಡ 2:28. ಸಾರಿ, ಹಲ್ಲೆಲೂಯಾ. 1:28 ಓದಿ. 2 ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನ ನೀವು ಬಹು ಸಂತಾನವುಳ್ಳವರಾಗಿ ಅಂತ. ಏನಂತ ದೇವರು ಆದಮ ಅವಳಿಗೆ, ನೀವು ಬಹು ಸಂತಾನವುಳ್ಳವರಾಗಿ ಭೂಮಿಯಲ್ಲೆಲ್ಲ ಫಿಲ್ ಆಗಿ, ಭೂಮಿಯಲ್ಲೆಲ್ಲ ಅಕ್ವೇರ್ ಮಾಡ್ಕೊಳ್ಳಿ. ಭೂಮಿಗೆ ನೀನೇ ರಾಜ, ಭೂಮಿಗೆ ಮನುಷ್ಯನೇ. ನಾನು ಸರ್ವ ಸೃಷ್ಟಿಗೆ ರಾಜ, ಪರಲೋಕಕ್ಕೆ ರಾಜ, ಸರ್ವ ಸೈನ್ಯಕ್ಕೆ ರಾಜ, ಭೂಮಿಗೆ ನೀನ್ ರಾಜ ಅಂತ ಮನುಷ್ಯನನ್ನ ನೇಮಿಸ್ಬಿಟ್ಟ. ಸೆಕೆಂಡ್, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ. ದೊರೆತನಂದ್ರೆ ಇವಾಗ ಹೇಳಿ ನನಗೆ, ದೊರೆತನಂದ್ರೆ ಎಲ್ಲರೂ ತಲೆ ಎತ್ತಿ. ಅಧಿಕಾರ. ಈ ಕರ್ನಾಟಕ ಗೌರ್ಮೆಂಟ್ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಇಂಡಿಯಾ ಗೌರ್ಮೆಂಟ್ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಒಂದು ಪಾರ್ಟಿಗೆ, ಒಂದು ಮನುಷ್ಯನಿಗೆ. ಅದೇನಲ್ಲ, 5 ವರ್ಷ ಆಗಿದ ತಕ್ಷಣ ಏನ್ ಮಾಡ್ಬೇಕು? ಅಧಿಕಾರ ಆಯ್ತು, ಇನ್ನೊಬ್ಬರ ಕೈ ಕೊಟ್ಬಿಟ್ಟು ಕೆಳಗಡೆ ಬಂದ್ಬಿಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೊರೆತನ ಮಾಡಿರಿ ಅಂತ ದೇವರು ಭೂಮಿಯನ್ನು ಉಂಟು ಮಾಡಿ ಭೂಮಿಯಲ್ಲಿರೋ ಎಲ್ಲಾನು ಆ ಮನುಷ್ಯನಿಗೆ ಒಪ್ಪಿಸಿ ನೀ ಭೂಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 3:23 ಓದಿ. 3:23. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಕ್ಕಾದನಲ್ಲ. ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದುಕೊಂಡು ತಿಂದು ಶಾಶ್ವತವಾಗಿ ಬದುಕೋನಾಗಬಾರದೆಂದೇಳಿ ಅವನು ಉತ್ಪತ್ತಿಯಾದ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೋಮ್ ತೋಟದಿಂದ ಯಾಕೆ ಓಡಿಸ್ತಾರೆ? ಶಾಪ ಬೇರೆ ಕೊಟ್ಟಿದ್ದಾನೆ. ಶಾಪ ಕೊಟ್ಬಿಟ್ಟ ಅವಳಿಗೆ, ಸರ್ಪಕ್ಕೆ, ಆಮೇಲೆ ಆ ಆದಾಮನಿಗೆ ಶಾಪ ಕೊಟ್ಬಿಟ್ಟ ತೋಟದಿಂದ ಈಚೆ ಓಡಿಸ್ತಾ ಇದ್ದಾನೆ. ಇಲ್ಲಿದೆಯಾ ನೋಡಿ ದೊರೆತನ? ಇದೆಯಾ ದೊರೆತನ? ಇಲ್ಲ, ಕಳ್ಕೊಂಡಿಲ್ಲ ನೋಡಿ. ಆ ತೋಟದಿಂದ ಓಡಿಸ್ತಾ ಇದ್ದಾನೆ. ಆಮೇಲೆ ಯಾರು ಕಲ್ತ್ಕೊಂಡ್ರಿ? ಇವನ ಹತ್ರ ಸೈತಾನ. ಫಸ್ಟ್ ಒಂದು ವಾಕ್ಯ ಓದಿದ್ರಿ. ಏನ್ ವಾಕ್ಯ ಓದಿದ್ರಿ? ಜಾನ್ ಚಾಪ್ಟರ್ 10:10. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ದು ತಿನ್ನುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರಲ್ಲ. 3 ಪಾಯಿಂಟ್ಸ್ ಇದೆ. ಒಂದು ಪಾಯಿಂಟ್ ಅನ್ನು ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ದೇವ್ರ ಚಿತ್ತ ಅಂದ್ರೆ ಇನ್ನೊಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್, ಇನ್ನೆರಡು ಪಾಯಿಂಟ್, ಇನ್ನೊಂದು ದಿನ ನೋಡೋಣ. ಇವತ್ತು ಸೈತಾನ ಕಳ್ಳ ಅನ್ನೋದು ಮಾತ್ರ ನೋಡೋಣ. ಆಮೇಲೆ ಮುಖ್ಯವಾಗಿ ಸೈತಾನ ಚರಿತ್ರೆ ತಿಳ್ಕೊಳ್ಳಿ. ಸೈತಾನ ದೇವರ ಸೃಷ್ಟಿ. ಅವನೊಬ್ಬ ದೇವ್ರ ದೂತರಿಗೆ ಸಮಾನ, ದೇವರಿಗೆ ಸಮಾನ ಅಲ್ಲ. ಓಕೆ, ಅವನು ಸೈತಾನ ಪಾಪ ಮಾಡಿ ದೇವರಿಂದ ದೂಷಿಸಲ್ಪಟ್ಟು ತಳ್ಳಲ್ಪಟ್ಟ ಭೂಮಿಗೆ. ಅವನ ಜೊತೆಲಿ ಅನೇಕ ಸೈನ್ಯ ದೇವ್ರ ದೂತರು ಒಂದು ಗುಂಪು ಬಿದ್ದೋಯ್ತು. ಅವರೇ ಮನುಷ್ಯನ ಹಿಡಿದು ಇವಾಗ ಪಾಪಕ್ಕೆ ಕೆಟ್ಟದಕ್ಕೆ ಪ್ರೇರೇಪಿಸ್ತಾ ಇರೋ ಆ ದುರಾತ್ಮಗಳೇ ಯಾವ ಸತ್ತಿರೋ ಮನುಷ್ಯರಲ್ಲ, ಅವ್ರ ಮುಖವಾಡ ಹಾಕೊಂಡು ಅವ್ರ ಹೆಸರಲ್ಲಿ ಬಂದು ಜನರನ್ನ ಹಿಡಿದು ಪೀಡಿಸ್ತಾರೆ. ಸರಿನಾ? ಅದ್ರ ಜೊತೆಗೆ ಸೈತಾನ ಹತ್ರ ಯಾವ ಸೃಷ್ಟಿ, ಯಾವ ಪವರ್, ಯಾವ ಅಥಾರಿಟಿ, ಯಾವ ವೆಪನ್, ಯಾವ ಆಯುಧ ಇಲ್ಲ. ಅವನ ತಲೆ ಶೇಪ್ ಕೂಡ ಇಲ್ಲ. ಅವನ ತಲೆ ದೇವರು ಜಜ್ಜಿ ಹಾಕಿದ್ದಾರೆ. ಜಜ್ಜಿ ಹಾಕಿದ್ದಾರೆ. ಅವನ ಶೇಪೇ ಇಲ್ಲ. ಅವನ ಹತ್ರ ಆಯುಧಗಳಿಲ್ಲ. ಅವನ ಹತ್ರ ಯಾವ ಪವರ್ ಇಲ್ಲ, ಯಾವ ಶಕ್ತಿ ಇಲ್ಲ, ಯಾವ ಒಂದು ಆಯುಧನೂ ಇಲ್ಲ. ವಾಕ್ಯನೇ ನಿನ್ನ ಬಲಪಡಿಸೋದು. ಇವತ್ತು ವಾಕ್ಯನೇ ನಮ್ಮನ್ನು ಇಲ್ಲಿ ನಿಲ್ಲಿಸಿರೋದು. ಇವತ್ತು ವಾಕ್ಯನೇ ಸೈತಾನ ಜಯಿಸೋದಕ್ಕೆ ನಮಗೆ ಶಕ್ತಿ ಕೊಟ್ಟಿರೋದು. ಪಾಪವನ್ನ ಜಯಿಸೋದಕ್ಕೆ, ನಿನ್ನ ಕಷ್ಟಗಳನ್ನ ಜಯಿಸೋದಕ್ಕೆ ದೇವರ ವಾಕ್ಯನೇ ಅಸ್ತ್ರ, ಆಯುಧ, ಬಲ, ಶಕ್ತಿ, ಬಿಡುಗಡೆ. ಆ ವಾಕ್ಯನ ಸರಿಯಾಗಿ ಕೇಳಿದ್ರೆ ಕೂಡ ನಿನ್ನ ಕಲ್ತ್ಕೊಳ್ತಾನೆ ಸೈತಾನ. ನಿನ್ನ ಹತ್ರ ಮನಸ್ಸನ್ನು ಏನೇನೋ ಕೊಡ್ತಾನೆ, ಯಾವ್ದಾದ್ರು ತಂದಾಗ್ತಾನೆ, ಏನೇನೋ ಒಳಗಡೆ ಬೇಸಿಗೆಯನ್ನು ಹುಟ್ಟಿಸ್ಬಿಡ್ತಾನೆ. ಅದಕ್ಕೆ ಕೇಳಿ ಸರಿಯಾಗಿ ಅವನ ಬಗ್ಗೆನೇ ಮಾತಾಡ್ತಾನೆ. ಸೈತಾನ ಅಂದ್ರೆ ಯಾವ ಪವರ್ ಇಲ್ಲ. ಅವನ ಸೃಷ್ಟಿಕರ್ತರು ಕೂಡ ಅಲ್ಲ. ಸೃಷ್ಟಿನ ಬೇಕಾದ್ರೆ ಕೆಡಿಸ್ತಾನೆ. ದೇವರಿಗೆ ಅಭಿಷೇಕ ಕೊಡ್ತಾನೆ, ರಕ್ಷಣೆ ಕೊಡ್ತಾನೆ, ಆಯುಧಗಳನ್ನ ಕೊಡ್ತಾನೆ, ಸರ್ವಾಯುಧ ಕೊಡ್ತಾನೆ, ನಂಬಿಕೆಯನ್ನು ಕೊಡ್ತಾನೆ, ಪ್ರೀತಿಯನ್ನು ಕೊಡ್ತಾನೆ, ಸಮಾಧಾನ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಆದಾಯ ಕೊಡ್ತಾನೆ, ಕುಟುಂಬವನ್ನ ಕೊಡ್ತಾನೆ, ಸೇವೆಯನ್ನು ಕೊಡ್ತಾನೆ, ವಿಶ್ವಾಸಿಗಳನ್ನ ಕೊಡ್ತಾನೆ, ಸಭೆಯನ್ನ ಕೊಡ್ತಾನೆ, ಜ್ಞಾನವನ್ನ ಕೊಡ್ತಾನೆ, ತನ್ನ ಆತ್ಮದಲ್ಲಿ ಪಾಲನ್ನ ಕೊಡ್ತಾನೆ, ಆ ಪವಿತ್ರ ಆತ್ಮ ಫಲಗಳನ್ನ ಕೊಡ್ತಾನೆ. ಇವುಗಳನ್ನ ಯಾವಾಗಲೂ ನಿತ್ಯ ಜೀವವನ್ನ ಕೊಡ್ತಾನೆ, ಜಯಮಾಲೆಯನ್ನ ಕೊಡ್ತಾನೆ. ಇವುಗಳನ್ನ ಕಲ್ತ್ಕೊಳ್ಳೋದಕ್ಕೆ ಯಾವಾಗಲೂ ಸೈತಾನ ನಿನ್ನಲ್ಲಿ ಯೋಚಿಸ್ತಾನೆ ಇರ್ತಾನೆ. ನೀನ್ ಪ್ರೇಯರ್ ಯಾವಾಗ ಬಿಡ್ತೀಯಾ, ಪಾಪ ಯಾವಾಗ ಮಾಡ್ತೀಯಾ, ನೀನ್ ದೇವರಿಂದ ಯಾವಾಗ ತೊಲಗಿ ಸೈಡ್ ಹೋಗ್ತೀಯ ಅಂತ ಶತ್ರುವಾದ ಸೈತಾನ ಕದ್ದುಕೊಳ್ಳುವುದಕ್ಕೂ ಯಾವ್ರಿ ಅಂತಲ್ಲ. ತಮಿಳಲ್ಲಿ, ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಕರ್ತಾನಕ್ಕೆ ಒಂದೊಂದು ಹೆಸರು ಇದ್ದೇ ಇರ್ತದೆ. ಎಲ್ಲ ಒಂದೇ ಅರ್ಥ, ಒಂದೇ ಮೀನಿಂಗ್. ಕದ್ಕೊಳ್ಳೋ ಶಕ್ತಿ ಸೈತಾನ್ದು. ಏನೊಂದು ಚಿಕ್ಕದು ಒಬ್ಬರು ಪರ್ಮಿಷನ್ ಇದ್ರೆ ನೀನ್ ಎತ್ತಿ ಮುಚ್ಚಿಕೊಂತೀಯೋ, ಅವ್ರಿಗೆ ಹೇಳಿದ್ರೆ ಯೂಸ್ ಮಾಡ್ತೀಯೋ, ಅದನ್ನ ಸೇವ್ ಮಾಡ್ತೀಯೋ. ಒಂದು ಒಡವೆನೋ, ಒಂದು ಮಾತೋ, ಒಂದು ವಸ್ತುನೋ, ಒಂದು ಸಂಬಂಧನೋ, ಗಂಡನಿಂದ ಹೆಣ್ಣಿನಿಂದ ಏನ್ ಬಚ್ಚಿಟ್ಕೊಂಡು ಇಟ್ಕೊಂಡಿದೀಯೋ, ಒಂದು ಪಾಸ್ಟರ್ ಹತ್ರ ವಿಶ್ವಾಸಿ ಹತ್ರ ವಿಶ್ವಾಸಿ, ಪಾಸ್ಟರ್ ಹತ್ರ ವಿಶ್ವಾಸಿ, ವಿಶ್ವಾಸಿ ಹತ್ರ ಪಾಸ್ಟರ್ ಕೂಡ, ವಿಶ್ವಾಸಿ ಹತ್ರ ಪಾಸ್ಟರ್ ಕೂಡ ಏನ್ ಕದ್ಕೊಂಡು ಇಟ್ಕೊಂಡಿರ್ತಾರೋ ಅದು ಸೈತಾನ ಶಕ್ತಿ.
ಕಲ್ತಾನಿಗೆ ತಂದೆ ಯಾರು ಹೇಳಿ? ಸೈತಾನನೇ, ಸಂಶಯ ಬೇಡ, ಎಲ್ಲಾರು ಹೇಳಿ ಧೈರ್ಯಾಗಿ. ಸೈತಾನ. ಅವನ್ ಪವರ್ ಇದ್ದೀರ ನೀನ್ ಕಲ್ತಾನ ಮಾಡಕ್ಕಾಗ್ಲಿ, ನಾನ್ ಕಲ್ತಾನ ಮಾಡಕ್ಕಾಗ್ಲಿ, ಇನ್ನೊಬ್ರು ಕಲ್ತಾನ ಮಾಡಕ್ಕಾಗ್ಲಿ ಆಗಲ್ಲ. ದೇವ್ರ ಹತ್ರನು ಕಲ್ತಾನ ಮಾಡ್ತೀರಿ, ಮನುಷ್ಯರ ಹತ್ರನು ಕಲ್ತಾನ ಮಾಡ್ತೀರಿ, ಲೋಕದಲ್ಲಿ ಕಲ್ತಾನ ಮಾಡ್ತೀರಿ, ಎಲ್ಲಾದ್ರಲ್ಲಿ ಕಲ್ತಾನ ಮಾಡ್ತಾ ಇರ್ತೀರಿ. ಆ ಸ್ವಭಾವ, ಆ ಶಕ್ತಿ, ಆ ಆತ್ಮ ಸೈತಾನ. ಆ ಡಿವಿಷನ್, ಆ ಒಂದು ಡಿವೈಸ್, ಆಮೇಲೆ ಆ ಒಂದು ಆಪ್, ಆ ಒಂದು ಇದು ನೆಟ್ಟು ಸೈತಾನದ್ದು. ಆ ಪವರ್, ಆ ಸ್ವಭಾವ, ಆಲೋಚನೆ, ಅಂತ ಪ್ರೇರೇಪಣೆ ನಿನಗೆ, ನನಗೆ, ಲೋಕದಲ್ಲಿರುವ ಸಹೋದರಿಗೆ ಬಂದ್ರೆ ಸೈತಾನನಿಂದ ಬಂದಿರೋದು. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ರಹಸ್ಯಗಳನ್ನು ಮಾತಾಡ್ತಾರೆ, ಸರಿಯಾಗಿ ಕೇಳು. ಆಮೆನ್. ದೇವರು ಕಿವಿ ಉಳ್ಳವನು ಕೇಳಲಿ ಅಂತ ಹೇಳಿದ. ದೇವರಾತ್ಮನು ಮಾತಾಡುವುದು, ಕಿವಿ ಉಳ್ಳವನು ಕೇಳಿ. ಇಲ್ಲಿ ವಾರ ಬರ್ತೀಯ, ವಾಕ್ಯ ಕೇಳ್ಕೊಂಡು ಹೋಗ್ತೀಯಾ, ನಿನಗೇನು ಅದು ಬದಲಾಯಿಸ್ತಲ್ಲ ಅಂದ್ರೆ ವಾಕ್ಯ ಕರೆಕ್ಟ್ ಆಗಿದೆ. ಏನು ಬೋಧಕನು ಆತ್ಮದಲ್ಲಿ ಹೇಳ್ತಾ ಇದ್ದಾನೆ, ನಿನ್ಗೆ ಕಿವಿ ಇಲ್ಲ, ಬೇರೆ ಎಲ್ಲ ಇದೆ. ಮನುಷ್ಯರು ಏನ್ ಮಾತಾಡೋ ಅದೆಲ್ಲ ಅಂದಿರೋದೆಲ್ಲ ಜ್ಞಾಪಕ ಇರ್ತದೆ. ಅಮ್ಮ ಅಂದಿದ್ದು, ಅಪ್ಪ ಅಂದಿದ್ದು, ಗಂಡ ಅಂದಿದ್ದು, ಹೆಂಡತಿ ಅಂದಿದ್ದು, ಮಕ್ಕಳು ಅಂದಿದ್ದು, ಮನುಷ್ಯರು ಅಂದಿದ್ದು, ಲೋಕ ಅಂದಿದ್ದು, ಸ್ನೇಹಿತರು ಅಂದಿದ್ದು, ಓನರ್ ಅಂದಿದ್ದು, ಕೂಲಿ ಆಳುಗಳಂದಿದ್ದು, ಎಲ್ಲ ಗಮನ ಇರ್ತದೆ. ದೇವರ ವಾಕ್ಯ ಮಾತ್ರ ಗಮನ ಇರಲ್ಲ. ಯಾಕಿರಲ್ಲ ಗೊತ್ತಾ? ಹಲ್ಲೆಲೂಯಾ. ಲೂಕ 8:12 ಓದಿ. ಕೆಲವರು ಸರಿಯಾಗಿ ಕೇಳಿ, ಎಲ್ಲಾರು ವಾಕ್ಯ ಕೇಳ್ತಾರೆ. ಕೆಲವರು ವಾಕ್ಯವನ್ನ ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದಂತ ಅವರ ಹೃದಯದಲ್ಲಿ ವಾಕ್ಯವನ್ನ ಕದ್ದುಕೊಳ್ಳುವನು, ತೆಗೆದು ಬಿಡುವನು. ಹೊರಗಿಂದ ಹೋಗಿ ಈಚೆ ಬರೋಷ್ಟೊತ್ತಿಗೆ ಗಾಡಿ ಇರಲ್ಲ, ಪಾರ್ಕಿಂಗ್ ಅಲ್ಲಿ ಮಾಡಿರೋ ಗಾಡಿ ಇರಲ್ಲ, ಶಾಪಿಂಗ್ ಮಾಡ್ಕೊಂಡು ಈಚೆ ಬರೋಷ್ಟೊತ್ತಿಗೆ ಗಾಡಿ ಇರಲ್ಲ. ಒಂದು ಮನುಷ್ಯನ ಮೂಲಕ ಕದ್ಕೊಂಡು ಹೋಗಿರ್ತಾರೆ ಸೈತಾನ. ಹಂಗೆ ಪ್ರಾಣ ಕೂಡ ಕದ್ಕೊಳ್ತಾರೆ, ನಮ್ಮ ಆತ್ಮನ ಕೂಡ ಕದ್ಕೊಳ್ತಾನೆ. ನಮ್ಮ ರಕ್ಷಣೆ ಹೊಂದಬಾರದು. ಈ ಭೂಮಿಯಿಂದ ನೀನು ಈ ಭೂಮಿನ ದಾಟಿ ಬಿಟ್ಟಿ ಪ್ರತಿ ಮನುಷ್ಯನು ಒಂದಿನ ಹೋಗ್ಲೇಬೇಕು. ಹೋಗ ಒಳಗಡೆ ನಿನ್ನ ಆತ್ಮನ ಕಟ್ಕೊಂಡ್ಬಿಡ್ತಾನೆ, ನಿನ್ ರಕ್ಷಣೆನ ಕಟ್ಕೊಂಡ್ಬಿಡ್ತಾನೆ. ದೀಕ್ಷಾ ಸ್ನಾನ ತಕೊಂಡು ಆಮೇಲೆ ಚೆನ್ನಾಗಿ ಬೆಳೆದಿದ್ರೆ ಕೂಡ ರಕ್ಷಣಾ ಆನಂದವನ್ನ ತೆಗೆದು ಬಿಡ್ತಾನೆ. ನಮ್ದೇ ಇರೋರು ನಂಬಾರ್ದು, ಅವ್ರ ದೀಕ್ಷಾ ಸ್ಥಾನ ತಕೊಂಡ್ಬಾರ್ದು, ಅವ್ರ ರಕ್ಷಣೆ ಹೊಂದಬಾರ್ದು ಅಂತ ಅವ್ರ ಹೃದಯದೊಳಗಡೆ ಏನ್ ತೆಗಿತಾರಂತೆ. ಇವಾಗ ಯಾಕೆ ದೀಕ್ಷಾ ಸ್ಥಾನ ತಗೊಳ್ಳಲ್ಲ? ಕೆಲವರು ವರ್ಷ ಗಟ್ಟಲೆ 10 ವರ್ಷ, 5 ವರ್ಷ, 3 ವರ್ಷ, 2 ವರ್ಷ, 1 ವರ್ಷ, 5 ವರ್ಷ ವಾಕ್ಯ ಕೇಳ್ತಾರೆ. ಯಾಕೆ ರಕ್ಷಣೆ ಹೊಂದಲ್ಲ ಹೇಳಿ? ವಾಕ್ಯನ ಬಂದು ಕದ್ಕೊಂಡಿದ್ದಾರೆ ಸೈತಾನ. ಆಮೆನ್, ಹಲ್ಲೆಲೂಯಾ, ಆಮೆನ್. ಪವಿತ್ರ ಆತ್ಮನನ್ನ ಕದ್ಕೊಳ್ಳೋದು ನೋಡ್ತಾರೆ. ಪವಿತ್ರ ಆತ್ಮ ಕದ್ಕೊಳ್ಳೋಕ್ಕಾಗಲ್ಲ, ನಮ್ಮಿಂದ ತೆಗೆದು ಓಡಿಸ್ಬಿಡ್ತಾರೆ. ನಾವೇ ಓಡಿಸ್ಕೊಳ್ಳೋಣ. ಸಾರಿ ನಾನು ವಿಶ್ವಾಸಿಯಾಗಿದೆ, ಸಭೆಗೆ ಹೋಗಿದ್ದೆ. ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಇತ್ತು. ಪ್ರೇಯರು ಪ್ರೇ ಮಾಡಿದೆ, ಮುಗಿದ್ರಿ. 8 ಗಂಟೆ ಆಗಿತ್ತು, 8:15 ಆಗಿತ್ತು. ಒಂದು ಮನುಷ್ಯ ಬಂದ, ದೀನ ಅನ್ನೋ ಮನುಷ್ಯ ಬಂದ್ಬಿಟ್ಟು ಫುಲ್ ಆಗಿ ಡ್ರಿಂಕ್ ಮಾಡ್ಕೊಂಡು ಬಂದು ಎಲ್ಲಾರು ಕೈ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಮಾಸ್ಟರ್ಗೆ ಕೊಟ್ಟರು. ಮಾಸ್ಟರ್ ಪ್ರೇ ಮಾಡು ಅಂತ ಅವ್ರು ಹೇಳಿದ್ರು. ಪ್ರೇ ಮಾಡ್ತಾನೆ ಇದ್ರು. ಮಾಡ್ತಾ ಏನಂತ ಪ್ರೇ ಮಾಡ್ತಾ ಇದ್ರಂತೆ, ಯೇಸು ಸ್ವಾಮಿ ನನ್ನನ್ನ ಬಿಟ್ಟೋಗು, ನನ್ನನ್ನ ಬಿಟ್ಟೋಗು. ಇಲ್ಲಿಗೂ ಆ ಮನುಷ್ಯ ರಕ್ಷಣೆ ಹೊಂದಿರೋರು, ದೀಕ್ಷಾಸ್ಥಾನ ತಗೊಂಡಿರೋರು. ನಾನಂತೂ ಯಾರನ್ನ ಕೂದಿದ್ರೆ ಅವ್ರು ಪ್ರೇಯರು ಮಾಡಲ್ಲ, ಅವ್ರಿಗೆ ಏನು ಹೇಳಲ್ಲ, ಸುಮ್ಮನೆ ಕಳಿಸ್ತಾರೆ. ಮಲಗಿರೋರು ಸಮಾನ. ಮಲಗಿರೋರ್ಗೆ ಹೋಗಿ ಪ್ರೇಯರ್ ಮಾಡೋದು, ಕುಡಿದಿರೋರ್ಗೆ ಹೋಗಿ ಪ್ರೇಯರ್ ಮಾಡೋದು ಎರಡೂ ಒಂದೇ. ಕುಡಿದಿರೋರು ಸೈತಾನ ಕಂಟ್ರೋಲ್ ಅಲ್ಲಿ ಇರ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಏನ್ ವಾಕ್ಯ ಹೇಳ್ತದೆ? ಒಂದು ಮನುಷ್ಯನ ರಕ್ಷಣೆ ಹೊಂದಿ
ಆಮೇಲೆ ಒಂದು ಮಾರ್ಗ ಅಂತ, ಹಲ್ಲೆಲೂಯಾ, ವಾಕ್ಯವನ್ನ ಅಂಗೀಕರಿಸಿಕೊಳ್ಳಬಾರ್ದಂತ, ಯೇಸುವನ್ನ ನಂಬಾರ್ದಂತ ಸೈತಾನ ತಡಿತಾನ. ಸೈತಾನ ವಾಕ್ಯವನ್ನ ತೆಗೆದು ಬಿಡ್ತಾನಂತೆ. ಹಲ್ಲೆಲೂಯಾ. ಬನ್ನಿ, ನೀವೆಲ್ಲ ದೀಕ್ಷಾಸ್ಥಾನ ತಗೊಂಡಿದ್ರೆ ಹೆಚ್ಚು ಕಮ್ಮಿ ಮುಕ್ಕಾಲು ಜನಗಳ ಮೇಲೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಗೆ ನಿಮ್ಮಲ್ಲಿ ಕೂಡ ಕದಿಯೋದಕ್ಕೆ ನೋಡ್ತಾರಂತೆ. ಏನು? ನೀವು ಹೊಂದಿರೋ ರಕ್ಷಣೆ, ನಿತ್ಯ ಜೀವ, ನಿಮ್ಮಲ್ಲಿರೋ ಪವಿತ್ರ ಆತ್ಮನನ್ನ, ನಿಮ್ಮಲ್ಲಿರೋ ಅಭಿಷೇಕವನ್ನ, ನಿನ್ನಲ್ಲಿರೋ ದೇವರ ಆತ್ಮನ ಬಲನ, ನಿನ್ನಲ್ಲಿರೋ ದೇವರ ಪ್ರಸನ್ನತೆಯನ್ನ, ನಿನ್ನಲ್ಲಿರೋ ಜ್ಞಾನವನ್ನ, ನಿನ್ನಲ್ಲಿರೋ ದೇವರ ಆಶೀರ್ವಾದವನ್ನ ಕದಿಯೋದಕ್ಕೆ ನೋಡ್ತಾರಂತೆ. ಆಮೆನ್. ಜೀವ ಎಂಬ ಜಯಮಾಲೆ ನಿನ್ನ ಕೊರಳಲ್ಲಿ ಇರ್ತದೆ, ಗೊತ್ತಿಲ್ಲ ನಿಮಗೆ ಏನಿರ್ತದೆ ನಿನ್ನ ಕತ್ತಲ್ಲಿ? ಜೀವ ಎಂಬ ಎಲ್ಲಾರು ಏನ್ ಮಾಲೆ ಇರ್ತದೆ? ತಗೊಂಡ್ಬಿಟ್ಟು ಒಣಗಿರೋ ಮಾಲೆನ ಹಾಕ್ಬಿಡ್ತಾನೆ. ಏನ್ ಮಾಲೆ? ಒಣಗಿರೋ ಮಾಲೆಯನ್ನ ನಮ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಅದು ಮಾಲೆ ತರ ಇರ್ತದೆ. ಫ್ರೆಶ್ ಹೂಗು ಪ್ಲಾಸ್ಟಿಕ್ ಹೂಗು ವ್ಯತ್ಯಾಸ ಇರಲ್ವಾ? ದೂರದಿಂದ ನೋಡಿದ್ರೆ ಮಾಡಿರೋದು ಯಾವುದು, ಫ್ರೆಶ್ ಆಗಿರೋದು ಯಾವುದು ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾತ್ರಿಯಲ್ಲಿ ಫ್ರೂಟ್ಸ್ ತಗೊಳ್ಳಿ. ಕೆಲವು ರಾತ್ರಿಯಲ್ಲೇ ವ್ಯಾಪಾರ ಮಾಡ್ಬೇಕಂತಿರ್ತಾರೆ. ಏನ್ ಗೊತ್ತಾ? ಕೆಟ್ಟೋಗಿರೋ ಆಪಲ್, ಕೆಟ್ಟೋಗಿರೋ ಆರೆಂಜ್, ಕೆಟ್ಟೋಗಿರೋ ಮೂಸಲ್ಲಿನ, ಕೆಟ್ಟೋಗಿರೋ ಹಣ್ಣುಗಳನ್ನ ಕತ್ತಲಲ್ಲಿ ಗೊತ್ತಾಗಲ್ಲ. ಆ ಒಂದು ಆರೆಂಜಿನ ಲೈಟ್ ಕೆಳಗಡೆ ನಿಲ್ಸ್ಕೊಂಡ್ಬಿಡ್ತಾರೆ. ಅದು ಎಲ್ಲೋ ಕಲರ್ ಇರ್ತದೆ, ಏನು ಗೊತ್ತಾಗೋದಿಲ್ಲ. ಕೆಟ್ಟೋಗಿರೋ ಫ್ರೂಟ್ಸ್ ಮನೆಗೆ ತಂದ್ಮೇಲೆ ಗೊತ್ತಾಗುತ್ತೆ ಹಣ್ಣುಗಳು ಕೆಟ್ಟೋಗಿದೆ. ಅಲ್ಲಿ ಕೂಡ ಸೇರ್ತಾರೆ. ಇದು ಲೋಕ ಸಂಬಂಧ ಕಾರ್ಯಗಳು. ನಾವು ಪರಲೋಕಕ್ಕೆ ಹೋಗ್ತಿರತ್ತ ನಂಬ್ಕೊಂಡು ದೀಕ್ಷಾಸ್ಥಾನ ತಗೊಂಡು ದೇವರಲ್ಲಿ ನೆಲೆಗೊಂಡು ವಾಕ್ಯನ ಸ್ವೀಕಾರ ಮಾಡಿಕೊಂಡು ವಾರ ವಾರ ಬಂದು ವಾಕ್ಯನ ಕೇಳಿ ಸರಿಯಾಗಿ ನಡಿಬಾರ್ದು, ನಿಲ್ಬಾರ್ದು ಕೇಳಿ ಶತ್ರುವಾದ ಸೈತಾನ ನಮ್ಮಲ್ಲಿ ಕತ್ಕೊಂಡ್ಬಿಡೋದಕ್ಕೆ ನೋಡ್ತಾರೆ. ಯಾಕೆ ಅನೇಕರು ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ, ಅನೇಕರು ಯಾಕೆ ರಕ್ಷಣೆ ಹೊಂದಕ್ ಆಗ್ತಾ ಇಲ್ಲ, ಅನೇಕರು ಯಾಕೆ ದೀಕ್ಷಾಸ್ಥಾನ ತಗೊಂಡಿರೋ ವಾಕ್ಯದಲ್ಲಿ ಪ್ರಕಾರ ನಡೆಯಕ್ ಆಗ್ತಾ ಇಲ್ಲ, ಪರಿಶುದ್ಧತೆಯಿಂದ ಜೀವಿಸೋದಕ್ಕೆ ಆಗ್ತಾ ಇಲ್ಲ. ಸರ್ ಬಾಯಿಗೆ ಒಂದು ಕಾಲದಲ್ಲಿ ನಾನು ಒಳ್ಳೆ ಪ್ರೇಯರ್ ಮಾಡ್ತಾ ಇದ್ದೆ ಮಾಸ್ಟ್ರೇ, ಒಂದು ಕಾಲದಲ್ಲಿ ನಾನು 5 ಗಂಟೆಗೆ ಎದ್ದೇಳ್ತಾ ಇದ್ದೆ ಮಾಸ್ಟ್ರೇ, ಒಂದು ಕಾಲದಲ್ಲಿ ನಾನು ಬೈಬಲ್ ನ ಇಷ್ಟು ಅವರ್ ಓದ್ತಾ ಇದ್ದೆ, ಈಗ ನಾನು ಓದಕ ಈಗೇನಾಯ್ತು? ದೇವರಿಲ್ವಾ? ದೇವರಿಲ್ವಾ? ಬೈಬಲ್ ಇಲ್ವಾ? ಬೈಬಲ್ ಚೇಂಜ್ ಆಯ್ತಾ? 10ನೇ ಕ್ಲಾಸ್ ಪಾಠ ಪುಸ್ತಕ ಚೇಂಜ್ ಆಗ ಬೈಬಲ್ ಚೇಂಜ್ ಆಗ್ಬಿಟ್ಟ? ದೇವರು ವೀಕ್ ಆಗೋಣ? ದೇವ್ರ ಕೃಪೆ ನಿಂತೋಯ್ತಾ? ದೇವರ ಅನುಗ್ರಹ ನಿಂತೋಯ್ತಾ? ದೇವರ ಆಶೀರ್ವಾದ ನಿಂತೋಯ್ತಾ? ಇಲ್ಲ. ನೀನೇ ನಿನ್ನ ಹತ್ರ ಸೈತಾನ ಕತ್ಕೊಂಡಿದ್ದಾನೆ, ನಿನ್ನ ಅಭಿಷೇಕನ ಕತ್ಕೊಂಡಿದ್ದಾನೆ, ನಿನ್ನ ನೆಮ್ಮದಿನ ಕತ್ಕೊಂಡಿದ್ದಾನೆ, ಲೋಕ ಸಂಬಂಧ ಜೀವಿತ ನೀನು ಕೊಟ್ಬಿಟ್ಟಿದ್ದಾನೆ. ಕೃಪಾ ದೇವರ ಕೃಪೆ ಕನಿಕರನ ಮರೆಸಿಬಿಟ್ಟಿದ್ದಾನೆ ನಿನ್ನ ಹತ್ರ. ದೇವರ ಶಕ್ತಿ ಎಂತದಂತ ಒಂದು ಕಾಲದಲ್ಲಿ ಗುಣಗಾನ ಮಾಡಿ ಇನ್ನೊಬ್ಬರಿಗೆ ಹೇಳ್ತಾ ಇದೆ. ಇವತ್ತು ನಿನ್ಗೆ ಹೇಳಕ್ಕಾಗಲ್ಲ, ನಿನ್ಗೆ ಸಂಶಯ, ನಿನಗೆ ಡೌಟು, ಪರಲೋಕ ಇದೆಯೋ ಇಲ್ವೋ, ಇವ್ರು ಬಂದ್ರೆ ಚೆನ್ನಾಗಿ ಇರ್ತಾರೋ ಇಲ್ವೋ, ಚರ್ಚಿಗೆ ಇವ್ರು ದೇವ ಮಾಸ್ ನಡೆಸ್ತಾರೋ ಇಲ್ವೋ, ನಿನ್ನಲ್ಲೇ ಸಂಶಯ, ನಿನ್ನಲ್ಲೇ ಬಲಹೀನತೆ, ನಿನ್ನಲ್ಲೇ ಚಿಂತೆ. ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾನ ಕೇಳಲ್ವಾ? ಡೌಟು ಯಾರನ್ನೆಲ್ಲ ಡಿವೈಸ್, ಯಾರಲ್ಲ ಯಾರು, ಯಾರ ಒಂದು ಆಪ್ಷನ್ ಸೈತಾನಂದು, ಯಾರನ್ನ ಸುಚ್ಚ ಮುಟ್ಟಿದೆಯಾ ನೀನು? ಯಾರಿಗೆ ನಿನ್ನ ಹೃದಯದಲ್ಲಿ ಜೀವನದಲ್ಲಿ ಮಾರ್ಗ ಕೊಟ್ಟಿದೀಯಾ, ಸ್ಥಳನ ಕೊಟ್ಟಿ ನಿನ್ನ ಹೃದಯದಲ್ಲಿ? ಶತ್ರುವಾದ ಸೈತಾನ ನಿನ್ನನ್ನ ಲಯ ಮಾಡೋದಕ್ಕೂ, ನಿನ್ನಲ್ಲಿರೋ ರಕ್ಷಣೆಯನ್ನ ಕತ್ಕೊಳ್ಳೋದಕ್ಕೂ, ನಿನ್ನ ಹತ್ರ ಇರೋ ಆಯುಧಗಳನ್ನ ಕತ್ಕೊಳ್ಳೋದಕ್ಕೂ, ನೀನು ಓದಿರೋ ವಾಕ್ಯಗಳನ್ನ ಗ್ರಹಿಸಿ ನಡಿಬಾರ್ದಂತ ವಾಕ್ಯಗಳನ್ನ ತೆಗೆದು ಬಿಡೋದಕ್ಕೂ, ರಕ್ಷಣೆ ಒಂದ್ರ ಮೇಲೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಮರಿಬೇಡ. ಅಪೊಸ್ತಲರ ಕೃತ್ಯ 3:7 ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನು ಬುದ್ಧಿವಂತನಾಗಿದ್ದ ಸಂಘ ಪೌಲನೆಂಬ ಅಧಿಪತಿಯ ಹತ್ತಿರದಲ್ಲಿದ್ದನು. ಅಧಿಪತಿಯು ಬಾರ್ನಬ ಸೌಲನನ್ನು ತನ್ನ ಬಳಿಗೆ ಕರೆಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆ ಅದೇ ಎಂದು ಹೇಳಿದನು. ಆದರೆ ಮಂತ್ರವಾದಿಯಾದ ಎಲೀಮನು ಅವರಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನ ನಂಬದ ಹಾಗೆ ಪ್ರಯತ್ನಿಸಿದನು. ಪೌಲ ಶೀಲ ವಾಕ್ಯ ಹೇಳಿದರೆ ರಾಜನಿಗೆ, ಒಂದು ಅಧಿಪತಿಗೆ ಒಂದು ಹೋಮ್ ಮಿನಿಸ್ಟರ್ ಅನ್ಕೊಳ್ಳಿ. ಯಾರನ್ನು ಗೊತ್ತೀರಾ? ಹೋಮ್ ಮಿನಿಸ್ಟರ್ ಅನ್ಕೊಳ್ಳಿ. ಈಗಿನ ಕಾಲಕ್ಕೆ ಗೃಹ ಮಂತ್ರಿ ಅನ್ಕೊಳ್ಳಿ. ವಾಕ್ಯ ಹೇಳ್ತಾರೆ ಹೋಮ್ ಮಿನಿಸ್ಟರ್ಗೆ ಹೋಗ್ಬಿಟ್ಟು ಮಂತ್ರವಾದಿ ತಡೀತಾ ಇದ್ದಾನೆ, ಈ ಮಾರ್ಗ ಸರಿಯಿಲ್ಲ, ಈ ಕ್ರಿಸ್ತು ಮಾರ್ಗ ಸರಿಯಿಲ್ಲ, ಈ ಕ್ರಿಸ್ತು
ಧರ್ಮ ಸರಿಯಿಲ್ಲ, ಈ ಕ್ರೈಸ್ತ ಉಪದೇಶ ಸರಿಯಿಲ್ಲ, ಅದನ್ನ ಹಿಂಬಾಲಿಸಬೇಡ ಅಂತ ಮಂತ್ರವಾದಿ ಮೂಲಕ ಸೈತಾನ ತಡೀತಾನೆ. ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಕೇಳ್ಬೇಕು ಎಲ್ಲರೂ ಮಕ್ಕಳು, ಸರಿಯಾಗಿ ವಾಕ್ಯದ ಮುಂದೆ ನೋಡಿ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿದವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಸ್ವಲ್ಪ ದಿನ ಕಣ್ಣು ಕಾಣ್ತೀರ ಇರು. ಹಲ್ಲೆಲೂಯಾ. ಏನಂತ ಬೈತಾ ಇದ್ದಾರೆ? ಸೈತಾನನ ಮಗನೇ. ಸೈತಾನ ಈ ಮಂತ್ರವಾದಿ ಮೂಲಕ ಯೇಸುವನ್ನ ನಂಬಿರಗೆ ತಡೀತಾರೆ. ಇವತ್ತು ನಿನ್ನ ತಂದೆ ಮೂಲಕ, ನಿನ್ನ ಫ್ರೆಂಡ್ ಮೂಲಕ, ನಿನ್ನ ಗಂಡನ ಮೂಲಕ, ನಿನ್ನ ಹೆಂಡತಿ ಮೂಲಕ, ನಿನ್ನ ಮಕ್ಕಳ ಮೂಲಕ, ನಿನ್ನ ಸ್ನೇಹಿತರ ಮೂಲಕ, ನಿನ್ನ ಬಂಧು ಬಳಗ ಮೂಲಕ, ನಿನ್ನ ತಾಯಿ ಮೂಲಕ ಯೇಸುವನ್ನ ನಂಬಿರಗೆ ತಡೀತಾರೆ ಸೈತಾನ. ಮಂತ್ರವಾದಿ ಕೂಡ ಬೇಕಾಗಿಲ್ಲ, ಪೂಜಾರಿ ಕೂಡ ಬೇಕಾಗಿಲ್ಲ, ಸ್ವಂತ ಮನೆಯವರ ಹತ್ರನೇ. ಯಾಕೆ? ಕೆಲವು ಕ್ರೈಸ್ತರ ಮೂಲಕ ಕೂಡ ತಡೀತಾನೆ. ನಾನು ನೋಡಿದ್ದೀನಿ. ಒಬ್ಬರ ಹತ್ರ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಂಡ ಹೆಂಡತಿ ರಕ್ಷಣೆ ಹೊಂದಿದ್ದಾರೆ, ಅವ್ರ ರಿಲೇಷನ್ ರಕ್ಷಣೆ ಹೊಂದಿಲ್ಲ. ಮಾತಾಡ್ತಾ ಈಗೇನು ಅರ್ಜೆಂಟು ರಕ್ಷಣೆ ಹೊಂದೋದಕ್ಕೆ? ಈಗೇನು ಅರ್ಜೆಂಟ್ ದೀಕ್ಷಾಸ್ಥಾನ ತಕೊಳ್ಳೋದಕ್ಕೆ? ದೀಕ್ಷಾಸ್ಥಾನ ತಕೊಂಡಿರೋ ಸಹೋದರಿ ಮಾತಾಡ್ತಾರೆ, ತಕೊಂಡಿರೋ ಸಹೋದರಿ. ಮನುಷ್ಯರ ಮೂಲಕ ತಡೀತಾ ಇದ್ದಾರೆ. ವಾಕ್ಯವನ್ನ ಕೇಳದಂತೆ, ಯೇಸುವನ್ನ ಅಂಗೀಕಾರ ಮಾಡದಂತೆ. ಏನನ್ನ? ಯೇಸುವನ್ನ ಅಂಗೀಕರಿಸ್ಕೊಂಬಾರ್ದು. ಪೌಲ ಹೆಂಗ್ ಹೇಳ್ತಾನೆ? ವಾಕ್ಯ ಹೇಳಿ ನೋಡೋಣ. 13 ಗ್ರಂಥ ಬರ್ತಿದ್ದಾನೆ ಇಲ್ಲಿ, 13 ಅರ್ಧ ಬೈಬಲ್ ಅವನ್ನ ಅನ್ಕೊಳ್ಳಿ. ಹೊಸ ಒಡಂಬಡಿಕೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ? ಇರೋದೇ 27 ಬುಕ್, 13 ಬುಕ್, 14 ಬುಕ್ ಪೌಲ. ಅರ್ಧ ಬುಕ್ಗಳು ಬರ್ತಿದ್ರೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ. ಹೆಂಗ್ ಹೇಳ್ತಾನೆ ವಾಕ್ಯ ಗೊತ್ತಾ? ಹೇಳ್ತಾ ಇದ್ರೆ ಎಲ್ಲಾರು ರಕ್ಷಣೆಗೆ ಬರ್ಬೇಕು, ಹೇಳ್ತಾ ಇದ್ರೆ ದೆವ್ವಗಳು ಬಿಟ್ಟು ಹೋಗ್ಬೇಕು, ಹೇಳ್ತಾ ಇದ್ರೆ ಪಾಪಗಳು ಮುಂದೆ ಬರ್ಬೇಕು. ಪೌಲ ಹೇಳ್ತಾ ಇದ್ರೆ ಎಲ್ಲ ರಕ್ಷಣೆ ಹೊಂದಬೇಕು ಅಂತ ಪೌಲ ಹೇಳುವಾಗ ಸೈತಾನ ಬಂದು ತಡೀತಾ ಇದ್ದಾರೆ. ರಕ್ಷಣೆ ಒಂದೇ ಎಲ್ಲ ನಿದ್ರೆ ಮಾಡೋರು ಮಾಡಿ ನೀವು ಕೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ? ಈ ಆತ್ಮನ ಏನ್ ಮಾಡ್ತಾ ಇದ್ದಾರೆ? ಸಹಸ್ರಾಧಿಪತಿನ ಏನ್ ಮಾಡ್ತಾ ಇದ್ದಾರೆ? ಹೋಮ್ ಮಿನಿಸ್ಟರ್ನ. ಹೋಮ್ ಮಿನಿಸ್ಟರ್ ಅಂದ್ರೆ ಏನು? ಪೊಲೀಸ್ ಎಲ್ಲ ಅವ್ರ ಅಂಡರ್ ಅಲ್ಲಿ ಇರ್ತದೆ, ಪೊಲೀಸ್ ಕಮಿಷನರ್ ಎಲ್ಲ ಅವ್ರ ಅಂಡರ್ ಅಲ್ಲಿ ಇರ್ತದೆ, ಎಲ್ಲಾ ಪೊಲೀಸ್ ಹುದ್ದೆಗಳೆಲ್ಲ ಇಲಾಖೆಗಳೆಲ್ಲ ಅವ್ರ ಕೈಯಲ್ಲಿ ಇರ್ತದೆ. ಸಹಸ್ರಾಧಿಪತಿ. ಹಲ್ಲೆಲೂಯಾ. ನೋಡಿ ಎಂತೆಂತವ್ರಿಗೆಲ್ಲ ದೇವರ ವಾಕ್ಯ ಹೇಳಿದ್ದಾನೆ ಪೌಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದ್ದಾನೆ, ತಡೀತಾ ಇದ್ದಾನೆ. ಪೌಲ ಹೋಲಿ ಸ್ಪಿರಿಟ್ ಅಲ್ಲಿ ಇದ್ದ, ದೇವರ ಆತ್ಮದಲ್ಲಿದ್ದ. ಹೇಳಿದ ತಕ್ಷಣ, ಶಾಪ ಕೊಟ್ಟಿದ ತಕ್ಷಣ, ಬಾಯ ಹೇಳಿದ ತಕ್ಷಣ ಕುರುಡಾಗೋದು. ಮತ್ತೆ ಸೈತಾನಿಗೆ ಮಾತಾಡೋ ಶಕ್ತಿ, ದೇವರ ಆತ್ಮನು ಕೂಡ ಬಲವಾದ ಶಕ್ತಿ ಇದೆ. ಹಲ್ಲೆಲೂಯಾ. ಮೊದಲು ಸೈತಾನ ಎಲ್ಲಿ ಕತ್ಕೊಂಡ? ಆದಾಮ ಅವ್ವ ರಕ್ಷಣೆಯನ್ನ ಕತ್ಕೊಂಡ, ಭೂಮಿಯನ್ನ ಕತ್ಕೊಂಡ. ಭೂಮಿ ಬೀಗದ ಕೈ ಆದಾಮನ ಕೈ ಕೊಟ್ಟಿದ್ದ, ಅವರ ಹತ್ರ ಪಟಕ್ಕಂತ ಕಿತ್ಕೊಂಡ್ಬಿಟ್ಟ. ಎಲ್ಲೋ ನಿಂತ್ಕೊಂಡಿದ್ರೆ ಚೈನ್ ಬಂದು ಕಿತ್ಕೊಂಡು ಹೋಗ್ಬಿಡ್ತಾನಲ್ಲ, ನಮ್ಮ ಪರ್ಸ್ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಡ್ತಾನಲ್ಲ ಸೈತಾನ, ಹಂಗೆ ಪಟಕ್ಕಂತ ಕಿತ್ಕೊಂಡ್ಬಿಟ್ಟ. ಆದಾಮ ಅವ್ವ ಹತ್ರ ರಕ್ಷಣೆಯನ್ನ, ಭೂಲೋಕದ ಅಧಿಕಾರವನ್ನ ಸೈತಾನ. ಈಗ ನೀನು ರಕ್ಷಣೆ ಹೊಂದಿದ್ಯಾ, ದೇವರ ಹತ್ರ ಬಂದಿದ್ಯಾ. ಕೆಲವು ನಂಬಿಲ್ಲ, ನಂಬದೇ ಇರಂಗೆ ಸೈತಾನ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಮನೆಗಳ ಕತ್ಕೊಳ್ಳೋದಕ್ಕೆ ಬರಲ್ಲ, ಅವನಿಗೆ ಏನಕ್ಕೂ ಬರಲ್ಲ. ನಿನಗೆ ಅಭಿಷೇಕ ಮಾಡಲ್ಲ, ರಕ್ಷಣೆ ಕೊಡಲ್ಲ, ಪರಲೋಕ ಅವನ ಹತ್ರ ಇಲ್ಲ, ನಿತ್ಯ ಜೀವ ಅವನ ಹತ್ರ ಇಲ್ಲ, ಆಶೀರ್ವಾದ ಅವನ ಹತ್ರ ಇಲ್ಲ, ಸಂತಾನ ಅವನ ಹತ್ರ ಇಲ್ಲ, ಆರೋಗ್ಯ ಅವನ ಹತ್ರ ಇಲ್ಲ, ಕೃಪೆ ಅವನ ಹತ್ರ ಇಲ್ಲ, ಅನುಗ್ರಹ ಅವನ ಹತ್ರ ಇಲ್ಲ, ಸಮಾಧಾನ ಅವನ ಹತ್ರ ಇಲ್ಲ, ಜಯ ಜೀವಿತ ಅವನ ಹತ್ರ ಇಲ್ಲ, ಪಾಪಗಳಿಗೆ ಬಲಗೊಳ್ಳೋದಕ್ಕೆ ಬೇರೊಬ್ಬನೇ ಹೊರತು ಬೇರೆ ಯಾವುದು ಅವನ ಹತ್ರ ಇಲ್ಲ. ಅವನ ಹತ್ರ ಇರೋದೆಲ್ಲ ಅವ್ರ ಹತ್ರ ಕಿತ್ಕೊಂಡಿರೋದು ತಂದಿಕ್ಕಿದ್ದಾರೆ. ನನ್ಗೆ ಗೊತ್ತಿರೋ ಒಂದು ಬ್ರದರ್ ಇದ್ದ, ಅವ್ರು ತಿಳ್ಕೊಂಡ್ರೆ ನಾನು ನಗು ಬರ್ತದೆ. ಅವ್ರ ಮನೆ ಒಳಗೆ ಹೋದ್ರೆ ನನ್ನ ಹತ್ರ ಇರೋದಕ್ಕಿಂತ ಎಲ್ಲಾ ಸಾಮಾನುಗಳು, ಆ ಊರಲ್ಲಿರೋ ಎಲ್ಲರಿಗಿಂತ ಒಳ್ಳೆ ಸಾಮಾನುಗಳಿದ್ದ ಹುಡುಗ. ಏನ್ ವಿಷಯ ಅಂತ ತಿಳಿದ್ರೆ ಎಲ್ಲ ಕಲ್ತಾನ ಮಾಡ್ಕೊಂಡು ಅಬ್ಬಾ. ಈಗ ನನ್ಗೆ ಯಾಕ ಬರ್ತದೆ ಈ ಮೆಸೇಜ್ ಕೊಡೋವಾಗ, ಎಲ್ಲ ಅಲ್ಲಿ ಇಲ್ಲಿ ಕಲ್ತಾನ ಮಾಡ್ಕೊಂಡು ಮನೆಯೆಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಅಂತವನು ಸೈತಾನ ಅರ್ಥ ಮಾಡ್ಕೊಂಡು
ಕ್ಯಾಮೆರಾ ಕೂಡ ಹಾಕಿದ್ದಾನೆ ಮನೆಗೆ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ಕೇಳಕ್ಕೆ ತಮಾಷೆ ತರ ಇದೆ, ಈ ವಾಕ್ಯಕ್ಕೆ ಹೆಂಗಿದೆ ಕರೆಕ್ಟ್ ಆಗಿ. ಹಂಗೆ ಸೈತಾನ ರಾಜ್ಯ, ಸೈತಾನ ಮನಸ್ಸು, ಸೈತಾನನ ತಂತ್ರ, ಸೈತಾನನ ತಂತ್ರೋಪಕಾರ್ಯ ನಿನ್ನ ಹತ್ರ ಪ್ರತಿ ಒಂದನ್ನ ಕಲ್ತ್ಕೊಂತಾನೆ. ಯಾಕೆ ನಿಮ್ಗೆ ಪ್ರೇ ಮಾಡಕ್ಕಾಗಲ್ಲ? ಯಾಕೆ ನಿಮ್ಗೆ ಬೈಬಲ್ ಓದಕ್ಕಾಗಲ್ಲ? ರಕ್ಷಣೆ ಹೊಂದಿದಾಗ ಚೆನ್ನಾಗಿದೆ, ಮನಕಾಲಲ್ಲಿ ಇರ್ತಾ ಇದೆ, ಉಪವಾಸ ಮಾಡಕ್ಕಾಗ್ತಾ ಇತ್ತು, ಬೈಬಲ್ ಓದಕ್ಕಾಗ್ತಾ ಇತ್ತು, ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಚರ್ಚಿಗೆ ಬರಕ್ಕಾಗ್ತಾ ಇತ್ತು. ಈಗಾದ್ರೂ ಕಷ್ಟದಲ್ಲಿ ಬರ್ತೀಯಾ, ಕಷ್ಟದಲ್ಲಿ ಎದ್ದೋಗ್ತೀಯಾ, ಕಷ್ಟದಲ್ಲಿ ಬೈಬಲ್ ತೆಗಿದ ಕಲ್ತ್ಕೊಂಡಿದ್ದಾರೆ, ನಿನ್ನ ಹತ್ರ ಕಲ್ತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನೋಡಿ, ನಿಮ್ಮ ಹತ್ರ ಯಾರ ಹತ್ರ ದೇವ್ರು ಮಾತಾಡ್ತಾ ಇದ್ರೆ ಸರಿಪಡಿಸ್ಕೊ. ಹಲ್ಲೆಲೂಯಾ. ಹೌದು, ನಿಮ್ಮ ಹತ್ರ ಯಾರ ಹತ್ರ ದೇವ್ರು ಮಾತಾಡ್ತಾ ಇದ್ದಾರೋ, ನೀವು ಕೂಡ ವಾಕ್ಯಕ್ಕೆ ಕಿವಿಗೊತ್ತಿ ಯಾರ್ಯಾರು ಕೇಳ್ತಾ ಇದ್ದಾರೋ, ನಿಮ್ ಗಂಡ ರಕ್ಷಣೆ ಹೊಂದಿಲ್ಲ, ನಿಮ್ ಹೆಂಡತಿ ರಕ್ಷಣೆ ಹೊಂದಿಲ್ಲ, ನಿಮ್ ತಂದೆ ತಾಯಿ ರಕ್ಷಣೆ ಹೊಂದಿಲ್ಲ, ನಿನ್ನ ಅಕ್ಕ ತಂಗಿ ರಕ್ಷಣೆ ಹೊಂದಿಲ್ಲ, ಕದ್ದಿಟ್ಕೊಂಡಿದ್ದಾನೆ ಅವನು. ಯಾರ ಹತ್ರ? ದೇವ್ರ ಹತ್ರ. ಪ್ರತಿಯೊಬ್ರು ಏನಾಗ್ಬೇಕಂತ ದೇವ್ರ ಇಚ್ಛೆ ಹೇಳಿ ನೋಡೋಣ. ತಿಮೋತಿಯ ಗ್ರಂಥ ಏನ್ ಹೇಳ್ತೈತೆ? ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ಪರಲೋಕ ರಾಜ್ಯ ಸೇರ್ಬೇಕನ್ನೋದೇ ದೇವರ ಮಹಾ ಇಚ್ಛೆ, ದೇವರ ಚಿತ್ತ. ಎಲ್ಲರೂ ರಕ್ಷಣೆ ಹೋಗ್ತಾ ಇದ್ದಾರಾ? ಎಷ್ಟು ಜನ ಯೇಸುವನ್ನು ನಂಬದಿರ ಸತ್ತೋಗ್ತಾ ಇದ್ದಾರೆ? ಎಷ್ಟು ಜನ ಯೇಸುವನ್ನ ತಿಳಿದಿರ ಸತ್ತೋಗ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅವನ್ನೆಲ್ಲ ಅವರ ಆತ್ಮಗಳನ್ನ ಕದ್ಕೊಳ್ತಾ ಇದ್ದಾನೆ, ಕಲ್ಪನಾ ಮಾಡ್ತಾ ಇದ್ದಾನೆ. ನೀನ್ ಬಿಡ್ಬೇಡ, ನಿನ್ ಮನಕಾಲ ಬಿಡ್ಬೇಡ, ನಿನ್ ಉಪವಾಸ ಬಿಡ್ಬೇಡ, ನಿನ್ ಪ್ರಾರ್ಥನೆನ ಬಿಡ್ಬೇಡ. ಕದ್ದಿಟ್ಕೊಂಡಿದ್ದಾನೆ. ಕಿತ್ಕೋ ದೇವ್ರ ಹತ್ರ, ಅವ್ರ ಹತ್ರ ಕಿತ್ಕೋ, ದೇವ್ರು ಕೊಡು. ನಿಮ್ ಮಕ್ಳು ಏನ್ ಕೊಟ್ಟಿದ್ದಾರೆ ಗೊತ್ತಾ? ದೇವ್ರು ಸಾಕಿ ನಾನು ಕೊಡು ಅಂತ ಮಕ್ಕಳು ಕೂಡ ಕದ್ಕೊಳಕ್ ನೋಡ್ತಾರೆ. ಹುಷಾರ್, ಕೇಳ್ಬೋದು. ನಿನ್ಗೆಲ್ಲ ಕೊಟ್ಟಿರೋದು ಮಕ್ಕಳು, ನೀನ್ ಸುಖ ಸಂತೋಷ ಕೊಟ್ಟು ಮುತ್ಕೊಟ್ಟು ಮುದ್ದಾಡಿ ನನ್ನ ಮಕ್ಳಂತ ಬದುಕಿರೋವರೆಗೂ ಹೇಳ್ಕೊಂತೀಯ. ಅವ್ರಿಗೆ ಮಕ್ಕಳಾದ್ರೆ ಕೂಡ ನನ್ನ ಮಗ ಬಂದಿದ್ದಾನಂತೆ, ನಾನು ಹೋಗ್ಬೇಕಂತ ಹೇಳ್ತೀನಿ. ನನ್ನ ಮಕ್ಕಳಾಗಿರ್ತೇನೆ, ಅವ್ರಿಗೆ ಮಕ್ಕಳಾಗಿದ್ದು ಏನಂತೀರಿ? ನನ್ನ ಮಗು ಏನಂತಾರೆ? ಹೆಂಡತಿ ಮಗು ಬಂದಿದೆ, ಬಿದ್ದೊಚ್ಚಿಂದಿ, ಊರಿಂದ ಬಿದ್ದೊಚ್ಚಿಂದಿ ಹೇಳ್ತಾರ ಇಲ್ವಾ? ಅವ್ರಿಗೆ ಅವ್ರ ಮಕ್ಳಿಗೆ ಮದುವೆ ಮಾಡೋ ಏಜ್ ಆಗಿದ್ರೆ ಕೂಡ ಅದೇ ರೀತಿ ಅಷ್ಟಿದ್ರೆ ಕೂಡ ನಾವು ಸಾಯೋವರೆಗೂ ನಮ್ಮ ಮಕ್ಕಳು ಅಂತೀರಿ. ಯಾಕೆ ಗೊತ್ತಾ? ನಿನಗೆ ಮಕ್ಕಳು ಕೊಟ್ಟಿರೋದು ನನಗೆ ಸಾಕ್ಬಿಟ್ಟು ಕೊಡು, ನನ್ನ ಪರಲೋಕ ಕೊಡು, ಸಾಕ್ಬಿಡಿ, ಭೂಮಿಯಲ್ಲಿ ನಿನಗೆ ಕೊಟ್ಟಿದ್ದೀನಿ. ನಿನ್ನ ಹೊಟ್ಟೆಯಲ್ಲಿ ಏನ್ ಕಾದಿರೋದಂದ್ರೆ ನನಗೆ ರೆಡಿ ಮಾಡಿ, ಒಳ್ಳೆ ಬೋಧಕರನ್ನಾಗಿ ಮಾಡಿ, ಒಳ್ಳೆ ಉಪದೇಶಕರನ್ನಾಗಿ ಮಾಡಿ, ಪರಿಶುದ್ಧರನ್ನಾಗಿ ಮಾಡಿ, ಅವರಿಗೆ ಪ್ರಾರ್ಥನೆ ಕಲಿಸ್ಕೊಟ್ಟು, ಬೈಬಲ್ ಕಲಿಸ್ಕೊಟ್ಟು, ನೀತಿ ನ್ಯಾಯವನ್ನ ಕಲಿಸ್ಕೊಟ್ಟು, ಕೆಟ್ಟದ ಅರಿವನ್ನ ಹುಟ್ಟಿಸಿ ನನಗೆ ರೆಡಿ ಮಾಡಿಕೊಡು ಅಂತ ಮಕ್ಕಳು ನಾವೆಲ್ಲರ ಕೈ ಕೊಟ್ಟಿರೋ ದೇವರು. ಆ ಗಮನ ಎಲ್ಲರಿಗೂ ಭಾನುವಾರ ಕೂಡ ಹೇಳ್ತೀನಿ. ಸೈತಾನ ಕಲ್ತ್ಕೊಡೋದು ಬಿಡ್ಬೇಡ ನಿನ್ನ ಮಕ್ಕಳನ್ನ. ಇವತ್ತು ವಾಕ್ಯವನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನ್ಯಾಯಸ್ಥಾಪಕರು 16:20, ಜಡ್ಜಸ್ 16:20. ಓದಿ ಬೇಗ. ಆಗ ಅವಳು ಜೋರಾಗಿ ಹೌದು, ನಿನ್ನ ಮೇಲೆ ಜೋರಾಗಿ ಓದ್ಬೇಕು, ನೀನೇ ಓದ್ಬೇಕು, ಓದ್ಬೇಕಾ? ಆಗ ಅವಳು ಸಂಸೋನನೇ, ಆ ಫಿಲಿಷ್ಟಿಯರು ಬಂದಿದ್ದಾರೆ ಕೂಗಲು, ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ಅವನಿಗೆ ತಿಳಿಯಲಿಲ್ಲ. ಸಂಸೋನ್ ಬಗೆಯಲ್ಲಿ ಮಾತಾಡ್ತಾ ಇದ್ದಾರೆ. ದಲೀಲಾ ಎಂಬ ಸೂಳೆಗೆ ಇವನು ಬಿದ್ದಿದ್ದಾನೆ, ಅವಳ ಮಡಿಲಲ್ಲಿ ಬಿದ್ದಿದ್ದಾನೆ, ಅವಳ ಒಂದು ಸುಖದಲ್ಲಿ ಬಿದ್ದಿದ್ದಾನೆ. ಇವನು ದೇವರು ಪ್ರತಿಷ್ಠಿಸಿದ್ದವರು. ದೇವರು ಇವನನ್ನ 40 ವರ್ಷ ದೇವ ಜನರಿಗೆ ಅಧಿಪತಿಯನ್ನಾಗಿ, ರಾಜನನ್ನಾಗಿ, ನ್ಯಾಯಾಧಿಪತಿಯನ್ನಾಗಿ, ಶೂರನನ್ನಾಗಿ, ವೀರನನ್ನಾಗಿ, ಕಾಯೋ ರಕ್ಷಕನನ್ನಾಗಿ ದೇವರು ನೇಮಿಸಿದವನೇ ಸಂಸೋನ. ಫಿಲಿಷ್ಟಿಯರು ರಕ್ಷಿಸಿ ಕಾಪಾಡ್ದ. ಫಿಲಿಷ್ಟಿಯರಿಗೆ ಸಂಸೋನ ದೊಡ್ಡ ತಲೆನೋವಾಗಿತ್ತು. ಏನ್ ಮಾಡಿದ್ರೆ ಅವನು ಬಂಧಿಸೋದಕ್ಕಾಗ್ಲಿ, ಹಿಡಿಯೋದಕ್ಕಾಗ್ಲಿ, ಅವನನ್ನ ಲಾಕಪ್ಪಲ್ಲಿ ಹಾಕೋದಕ್ಕಾಗ್ಲಿ ಎಷ್ಟು ಜನ ಹೋದ್ರೆ ಅಷ್ಟು ಜನನ ಹೊಡೆದಾಕ್ಬಿಟ್ಟಾಗ. ಎಪ್ಪಾಗೆಲ್ಲ ಗಿತ್ತು ಎತ್ಕೊಡಕ್ ಬೆಟ್ಟದ ಮೇಲೆ ಇಟ್ಬಿಟ್ಟ. ಎದುರು ಬಂದಿರೋ ಸಿಂಹನ ಸೀಳಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ. 10 ಹಕ್ಕುಗಳು ಕಟ್ಟಿದ್ರೆ ಅವನ ತಲೆಗೆ ಕೂದಲಿಗೆ ನಿದ್ರೆ ಬಂದಾಗ ಫಿಲಿಷ್ಟಿಯರು ಬಂದಿದ್ದಾರಂತ ಗಬಾರ ಬಂದಿದ್ರೆ ಕೂಡ ಕೂದಲು ಕೂಡ ಕಿತ್ತೋಗ್ತಾ ಇಲ್ಲ, ಹಕ್ಕುಗಳು ಕಿತ್ತೋಗ್ಬಿಡ್ತಾ ಇತ್ತು. ಅಂತ ಪರಾಕ್ರಮಶಾಲಿಯಾದ
ಅವನ ರಹಸ್ಯನ ಆಕೆಗೆ ಹೇಳ್ಬಿಟ್ಟ. ಅಲ್ಲೆಲ್ಲೂಯ. ಅವನಲ್ಲಿರೋ ಶಕ್ತಿಯನ್ನ, ಅವನಲ್ಲಿರೋ ಮಹಿಮೆಯನ್ನ, ಅವನಲ್ಲಿರೋ ಪರಿಶುದ್ಧಾತ್ಮ ಶಕ್ತಿಯನ್ನ, ಸಂಸೋನಲ್ಲಿದ್ದಂತ ಶಕ್ತಿಯನ್ನ ಸೈತಾನ ಕದ್ಕೊಂಡ್ಬಿಟ್ಟ. ಏನಂತ ಗೊತ್ತಾ? 21ನೇ ವಾಕ್ಯದಲ್ಲಿ ಫಿಲಿಷ್ಟಿಯರು ಗಾಜ ಅನ್ನೋ ಪಟ್ಟಣಕ್ಕೆ ತಕೊಂಡೋಗಿ ಅವನ ಕಣ್ಣುಗಳನ್ನ ಕಿತ್ತಿ ಆಮೇಲೆ ಬೀಸೋ ಕಲ್ಲಿಗೆ ಕಟ್ಟಿ ರಾತ್ರಿ ಹಗಲು ಬೀಸೋದಕ್ಕೆ ಬಿಟ್ಬಿಟ್ರು. ಕಣ್ಣುಗಳನ್ನ ಕಿತ್ತಾಕ್ಬಿಟ್ರು. ಏನ್ ಮಾಡ್ದ ಅವನನ್ನ? ಸೈತಾನ ಅವೇ ಫಿಲಿಷ್ಟಿಯರಿಗೆ ಅಧೀನ ಮಾಡ್ದ. ಅವನ ರಹಸ್ಯನ ಹೇಳ್ಬಿಟ್ಟ. ಅದಕ್ಕಿಂತ ಮುಂಚೆ ಸತ್ತಿರೋ ಡೆಡ್ ಬಾಡಿಯಲ್ಲಿರೋ ಜೇನು ತುಪ್ಪನ ಕಿತ್ಕೊಂಡು ತಿನ್ಬಿಟ್ಟ. ಡೆಡ್ ಬಾಡಿನ ಮುಟ್ಟಬಾರ್ದು ಅವನು. ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು ಸತ್ತಿದ್ರೆ ಆ ಬಾಡಿಯನ್ನ ಮುಟ್ಟಬಾರ್ದು ಅವನು. ತಲೆ ಕೂದಲು ಕಟ್ ಮಾಡಬಾರ್ದು. ಆ ತರ ಅವನು ನಾಜಿರ ವ್ರತವನ್ನ ಆಚರಿಸ್ತಾ ಇದ್ದ. ಅವನ ರಹಸ್ಯ ಯಾರಿಗೂ ಹೇಳಿಲ್ಲ. ಆಕೆ ಪೀಡಿಸಿದ್ರಿಂದ ನೀವು ಮೇಲ್ಗಡೆ 18-17 ವಾಕ್ಯಗಳಲ್ಲಿ ಓದ್ಕೊಳ್ಳಿ. ಅವನಿಗೆ ಸಾಯೋ ತರ ಆಯ್ತಂತೆ ಆಕೆ ಕೇಳಿದ್ಕ ಮತ್ತೆ 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 ಅವೇ ಅದನ್ನೆಲ್ಲ ಹೇಳಿದ್ದಂತೆ. ನನ್ನ ತಲೆ ಕೂದಲು ಶೌರ ಕತ್ತಿಯನ್ನ ಅದು ಮಲ್ಕೊಂಡು ಮಂಪ್ರಲ್ಲಿ ಹೇಳಿದ್ದವರು. ಮನೆ ಕೂಡ ಈ ವಾಕ್ಯ ಬಂತು ಒಂದು ಭಾನುವಾರ ಶುಕ್ರವಾರ. ಆಮೇಲೆ ಆ ಮಂಪ್ರಲ್ಲಿ ಹೇಳ್ಬಿಟ್ಟು ನೋಡಿ ಅವನು ಎದ್ದೇಳುವಾಗ ಈಗಲೂ ದೇವ್ರ ಶಕ್ತಿ ನನಗಿದೆ ಅಂತ ಎದ್ದೇಳ್ತಾ ಇದ್ದಾನೆ. ಸೈತಾನ ತಗೊಂಡಿದ್ದ. ಸೈತಾನ 1 ಸಾಮುವೇಲ 16:14 1 ಸಾಮುವೇಲ 16:14 ಓದಿ ಬೇಗ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಗಿ ಯೆಹೋವನೇ ಕಳುಹಿಸಿದ ದುರಾತ್ಮವು ಬಂದು ಸೌಲನೊಳಗ. ಯಾರನ್ನ ಕಲ್ಕೊಂಡಿದ್ದು ಸೌಲನಲ್ಲಿ? ಸೈತಾನ. ಪಾಪ ಮಾಡಿಸಿದ, ದೇವರಿಗೆ ಅವಿಧೇಯನನ್ನಾಗಿ ಮಾಡ್ದ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ದ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪ್ರಜೆಗಳನ್ನು ನಡೆಸ್ತಾ ಪಾಲಿಸ್ತಾ ಅನೇಕ ವಿಷಯದಲ್ಲಿ ಇಸ್ರಾಯೇಲರನ್ನ ಪೀಡಿಸ್ತಾ, ಹಲ್ಲೆಲೂಯಾ, ಸೇವಕರನ್ನ ಪೀಡಿಸ್ತಾ, ಸಾಮುವೇಲನನ್ನ ಬೇಸರಪಡಿಸ್ತಾ, ದೇವರನ್ನ ಬೇಸರಪಡಿಸ್ತಾ, ಅವನೇ ಯಜ್ಞ ವೇದಿಯ ಮೇಲೆ ಹತ್ತಿ ಯಜ್ಞವನ್ನ ಅಲಿಸ್ತಾ. ಇದನ್ನೆಲ್ಲ ನೋಡಿ ದೇವರು ಅವನಲ್ಲಿ ದುರಾತ್ಮ ಬಂತು, ದೇವರಾತ್ಮ ಹೋಯಿತು. ಹಲ್ಲೆಲೂಯಾ. ನೋಡಿ 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 ಸೌಲನಲ್ಲಿದ್ದಂತ ಪಾಪ, ಸೌಲನಲ್ಲಿದ್ದಂತ ಅವಿಧೇಯತ್ವ, ಸೌಲನಲ್ಲಿದ್ದಂತ ಹಠ ವಿಗ್ರಹ ಆರಾಧನೆಗೆ ಸಮಾನವಾಗಿತ್ತು, ಮಿಥ್ಯ ಭಕ್ತಿಗೆ ಸಮಾನವಾಗಿತ್ತು. ಅವನು ದುರಾತ್ಮ ಪೀಡಿತನಾದ. ಆ ದುರಾತ್ಮ ಡೈಲಿ ಪೀಡಿಸ್ತಾ ಇತ್ತು ಅವನನ್ನ. ಆ ಪೀಡಿಸೋದ್ರಿಂದ ದಾವೀದನನ್ನ ಕೊಲ್ಲೋದಕ್ಕೆ ನೋಡ್ತಾ ಇದ್ದ. ಈಟಿಯನ್ನ ಬಿಸಿರಿ. ಇವತ್ತೇಳಿ ಕೊಲೆ ಮಾಡೋ ಆತ್ಮ ಯಾರ್ಗಂತ? ಪೀಡಿಸೋ ಆತ್ಮ ಯಾರ್ಗಂತ ಹೇಳಿ? ಸೈತಾನ. ಇವತ್ತು ದೇವರು ನೀನು ಆ ವಿಷಯದಲ್ಲಿ ಎಚ್ಚರವಾಗಿರ್ಬೇಕಂತಲೇ ನಿನ್ನ ದೇವರು ಮಾತಾಡ್ತಾರೆ. ಕತೆ ತರ ಕೇಳ್ಬಿಟ್ಟು ಹೋಗ್ಬೇಡ, ಏನು ಸ್ಟೋರಿ ತರ ಕೇಳ್ಬಿಟ್ಟು ಹೋಗ್ಬೇಡ. ಸಂಸೋನನ ಕತೆ, ಆದಾಮನ ಕತೆ, ಅಬ್ಬುಳ ಕತೆ, ಸೌಲನ ಕತೆ, ಆಮೇಲೆ ಯೂತನ ಕತೆ ಅಂದ್ಬಿಟ್ಟು ಹೋಗ್ಬೇಡ. ಪ್ಲೀಸ್ ನಿನ್ನ ಜೀವನಕ್ಕೆ ಯಾವಾಗಲೂ ಮಾತಾಡೋದು ವಾರ ವಾರ ದೇವರಲ್ಲಿ ಪ್ರತಿದಿನ ನೀನಷ್ಟು ನೀನು ಬಂದಿಲ್ಲ. ದೇವರು ನಿನ್ನ ಕರ್ಕೊಂಬಂದು ರಾಷ್ಟ್ರಗಳನ್ನ ಗೋಚರಪಡಿಸ್ತಾ ಇದ್ದಾರೆ. ಸಂತೋಷವಾಗಿ ಸ್ವೀಕಾರ ಮಾಡ್ಕೋ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರೆಕ್ಟ್ ಅಲ್ವಾ? ಆಮೆನ್. ಏನಾಯ್ತು ನಿಮಗೆ? ದುರಾತ್ಮ ಬಂತು, ದೇವರಾತ್ಮ ಹೋಯಿತು. ಕೀರ್ತನೆಗಳು 51:11 Psalms 51:11 ನಿನ್ನ ಸನ್ನಿಧಿಯಿಂದ ಏನಂತ ಪ್ರೇ ಮಾಡ್ತಾ ಇದ್ದಾನೆ ದಾವೀದ ದೇವರ ಹತ್ರ? ನಿನ್ನ ಸನ್ನಿಧಿಯಿಂದ ನನ್ನನ್ನ, ಪರಲೋಕದಿಂದ ನನ್ನನ್ನ, ನಿತ್ಯ ಜೀವದಿಂದ ನನ್ನನ್ನ, ರಕ್ಷಣೆಯಿಂದ ನನ್ನನ್ನ ತಳ್ಳಬೇಡ. ಸೆಕೆಂಡ್, ಪರಿಶುದ್ಧಾತ್ಮವನ್ನ ಸೌಲನಿಂದ ಏನ್ ಮಾಡ್ದ ದೇವರು? ದೇವರಾತ್ಮನ ದೇವರಾತ್ಮನ ಏನ್ ಮಾಡ್ದ ಸೌಲನಿಂದ? ಏನ್ ಆತ್ಮ ಬಂತು? ಇಲ್ಲಿ ಏನಂತ ಪ್ರೇ ಮಾಡ್ತಾ ಇದ್ದಾನೆ ದಾವೀದ? ನನ್ನ ಹೊರಗಡೆ ಪರಿಶುದ್ಧಾತ್ಮ ಇದ್ದಾನೆ. ಪಾಪ ಮಾಡಿದ್ದೀನಿ ದೇವ್ರೆ, 2 ಪಾಪ ಮಾಡಿದ್ದೀನಿ. ಒಂದು ವ್ಯಭಚಾರ, ಒಂದು ಏನು ವ್ಯಭಚಾರ, 2 ಕೊಲೆ, ಮರ್ಡರ್ ಕೇಸ್ ಒಂದು, ಆಮೇಲೆ ಇನ್ಲೀಗಲ್ ಕಾಂಟ್ಯಾಕ್ಟ್ 2 ಮಾಡಿದ್ದೀನಿ. ನನ್ನಿಂದ ತೆಗಿಬೇಡ ಪರಿಶುದ್ಧಾತ್ಮನ. ನನ್ನ ತಪ್ಪು ಒಪ್ಕೊಂಡಿದ್ದೀನಿ, ಈಗ ಅಳ್ತಾ ಇದ್ದೀನಿ, ಪಶ್ಚಾತ್ತಾಪ ಪಟ್ಟಿದ್ದೀನಿ, ರಿಪೆಂಟ್ ಆಗಿ. ಆಮೆನ್. ಹಲ್ಲೆಲೂಯಾ. ನಾನು ಸಂಪೂರ್ಣವಾಗಿ ನಿನ್ನ ಹತ್ರ ತಗ್ಗಿಸ್ಕೊಂಡು ಇನ್ಮೇಲೆ ಯಾವತ್ತೂ ಪಾಪ ಮಾಡಲ್ಲ. ಇದೊಂದು
ಸಾರಿ ನನ್ನ ಪಾಪ ಎಲ್ಲ ಅಷ್ಟ ಎಲ್ಲ ನನ್ನಿಂದ ತೆಗೆದುಬಿಡು. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೆನ್. ನನ್ನಿಂದ ತೆಗಿಬೇಡ. ಮೂರನೇ ಪಾಯಿಂಟ್ ಏನ್ ಹೇಳ್ತಿದೆ ನೋಡಿ, ರಕ್ಷಣಾ ಆನಂದವನ್ನು ಏನಾಯ್ತು? ರಕ್ಷಣೆ ಅವನಲ್ಲಿ ಏನಾಯ್ತು? ರಕ್ಷಣೆ ಹೊಂದಿದ್ದ, ದೀಕ್ಷಾಸ್ಥಾನ ತಗೊಂಡಿದ್ದ, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿದ್ದ. ಯಾಕೆ ಅವನಿಗೆ ನನ್ನ ಫೀಲಿಂಗ್ ಇತ್ತ, ಬೇಸಿಗೆ ಇತ್ತ, ಭಯ ಇತ್ತ. ಆ ಯೇಸುವಲ್ಲಿ ಸಂತೋಷ ಪಡೋದು, ಪ್ರೇಯರಲ್ಲಿ ಸಂತೋಷ ಪಡೋದು, ಆಧ್ಯಾತ್ಮಿಕ ಜೀವಿತದಲ್ಲಿ ನಾನು ವಿಶ್ವಾಸ ಆಗಿದ್ದೀನಿ, ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನೋ ಒಂದು ಆ ಹ್ಯಾಪಿನೆಸ್ ಅವನಲ್ಲಿ ಹೋಗ್ಬಿಡಿತು ಪಾಪ ಮಾಡಿದಾಗ. ಲೋಕ ಸಂಬಂಧ ಕಾರ್ಯಗಳು, ಚಿಂತೆಗಳು, ಮಾತುಗಳು ಅವನಲ್ಲಿ ಮೇಲ್ಮೇಲೆ ಬರ್ತಾ ಇತ್ತು. ಲೋಕ ಕಾರ್ಯಗಳು, ಲೋಕದ ಮಾತುಗಳು, ಲೋಕದ ಚಿಂತೆಗಳು, ಲೋಕದ ಕಾರ್ಯಗಳು ಅವನಲ್ಲಿ ದಾವಿದನಲ್ಲಿ ಮೇಲ್ಮೇಲೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಗೊತ್ತಾಯಿತು, ನಾನು ಮೊದಲ ಪಾಪ ಮಾಡಿದ ಮುಂಚೆ ನನ್ನಲ್ಲಿ ಹ್ಯಾಪಿನೆಸ್, ಸ್ಟಾರ್ಟಿಂಗ್ ನಾನು ದೀಕ್ಷಾಸ್ಥಾನ ತಗೊಂಡಾಗ ಸಂತೋಷ ನನ್ನಲ್ಲಿ ಇಲ್ಲ. ತಿರ್ಗಾ ವಾಪಸ್ ಯಾರು ಕತ್ಕೊಂಡಿದ್ದಾರೆ? ಅವರ ಹತ್ರ ಯಾರ ರಕ್ಷಣಾ ಆನಂದನ ಕತ್ಕೊಂಡಿದ್ದಾರೆ? ರಕ್ಷಣೆ ಹೊಂದಿರೋ ಸಂತೋಷ ಸ್ಟಾರ್ಟಿಂಗ್ ಇರ್ತದೆ. ಬ್ರದರ್ ನಾನು ತುಂಬಾ ಚೆನ್ನಾಗಿದೆ, ಬಹಳ ಸಂತೋಷ ಇದೆ, ಪ್ರೇ ಮಾಡ್ಬೇಕಂತದೆ, ಬೈಬಲ್ ಓದ್ಬೇಕಂತದೆ, ಕಟ್ಟಿಲಿ ಕರೆಕ್ಟಾಗಿ ಚರ್ಚಿಗೆ ಬರ್ತಾರೆ, ಮತ್ತೆ ಮೊತ್ತ ಕಣ್ಣಾಗ್ಬಿಡ್ತಾರೆ. ಯಾರ ರಕ್ಷಣಾ ಆನಂದವನ್ನ ಕತ್ಕೊಂಡವರು? ಆ ರಕ್ಷಣಾನಂದ ನಿನ್ನ ಹತ್ರ ಇಲ್ಲ ಅಂದ್ರೆ ನೀನ್ ಯಾರು ದೇವರ ವಾಕ್ಯನ, ರಕ್ಷಣೆಯನ್ನ ಹೇಳಕ್ ಆಗಲ್ಲ. ಯೇಸು ಹತ್ರ ಬಾ ಅಂತ ಸುವಾರ್ತೆ ಹೇಳಕ್ ನಿಂಗಾಗಲ್ಲ. ರಕ್ಷಣಾನಂದವನ್ನ ನನ್ನಿಂದ ತೆಗಿಬೇಡ. ನೆಕ್ಸ್ಟ್, ನನ್ನನ್ನು ಸಿದ್ಧ ಮನಸ್ಸಿನಿಂದ ಹುಟ್ಟಿಸು. ನನಗೆ ಆಧಾರನಾಗು. ಪಾಪ ಮಾಡಿದಾಗ ಏನಾಗುತ್ತೆ? ಯಾರು ಆಧಾರನಾಗ್ತಾರೆ ನೋಡೋಣ? ಸೈತಾನ. ಪಾಪ ನಮ್ಮಲ್ಲಿದ್ರೆ ಸೈತಾನ ಶಕ್ತಿ ನಮ್ಮ ಹತ್ರ ಮಾತಾಡ್ತಾ ಇರ್ತದೆ. ಒಂದು ಪಾಪ 1000 ಪಾಪನ ಮಾಡಿಸ್ತದೆ, 2 ಪಾಪ 2000 ಪಾಪನ ಮಾಡಿಸ್ತದೆ ನಮ್ಮ ಒಳಗಡೆ. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಆಧಾರನಾಗು. ಹಾಗಾದ್ರೆ ಮೊದಲು ಆಧಾರವಾಗಿದ್ದ, ಅದಕ್ಕೆ ಸರಿ ಗೊತ್ತಾಗ್ತಾ ಇದೆ. ಮೊದಲು ಆಧಾರವಾಗಿದ್ದ ದೇವರು ಪ್ರೇಯರ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದ, ಎಲ್ಲೋದ್ರೂ ಜಯ ಕೊಡ್ತಾ ಇದ್ದ, ಎಲ್ಲಾದ್ರಲ್ಲಿ ದೇವ್ರ ಸಮಾಧಾನ ಕೊಡ್ತಾ ಇದ್ದ. ಎಲ್ಲಂದ್ರೆ ಅಲ್ಲಿ ಸೋಲುಗಳು, ಎಲ್ಲಂದ್ರೆ ಅಲ್ಲಿ ವಿರೋಧ, ಎಲ್ಲಿ ಹೋದ್ರು ಸೋಲು. ಸ್ವಂತ ಮಗನೇ ಸಾಯಿಸ್ಬೇಕಂತ ನಿಂತಿದ್ದ ದಾವಿದನಿಗೆ ಸ್ವಂತ ಹೆಂಡತಿಯನ್ನ ಇನ್ನೊಬ್ಬ ಹೆಂಡತಿ ಮಗ ರೇಪ್ ಮಾಡ್ಬಿಡ ಕಣ್ಮುಂಗಡೆ. ದಾವಿದನ ಹೆಂಡತಿನ ಇನ್ನೊಬ್ಬ ಹೆಂಡತಿ ಮಗ, ಇದೆಲ್ಲ ಅವನ ಜೀವನದಲ್ಲಿ ಕಂಡರಿಯದ ಕಷ್ಟಗಳನ್ನ ಅನುಭವಿಸ್ಬಿಟ್ಟ ದಾವಿದ. ಒಂದೇ ಪ್ರೇಮ, ನನ್ನ ಕ್ಷಮಿಸ, ನನ್ನ ರಕ್ಷಣೆ, ನನ್ನ ಪರಿಶುದ್ಧಾತ್ಮ ನನ್ನಿಂದ ತೆಗಿಬೇಡ, ನನಗೆ ಆಧಾರನಾಗು. ನಾನು ತಿರುಗಿ ನಿನ್ನ ಬಗ್ಗೆ ನಾನು ಹೇಳ್ಬೇಕು. ಯಾರು ಕತ್ಕೊಂಡಿದ್ದಾರೆ? ಆದ್ರೆ ವಾಪಸ್ ಸೌಲ ದಾವಿದ ಪಕ್ಕದಲ್ಲಿ ನಿಜವಾಗಲೂ ತೋರಿಸ್ತಾ ಇದ್ದೀನಿ. ಸೌಲನು ರಾಜನೇ, ದಾವಿದನು ರಾಜನೇ. ಸೌಲನನ್ನ ಅಭಿಷೇಕ ಮಾಡಿದ ಸಾಮುವೇಲನೇ, ದಾವಿದನನ್ನ ಅಭಿಷೇಕ ಮಾಡಿದ್ದು ಸಾಮುವೇಲನೇ. ಇಬ್ರು 40 ವರ್ಷ ರಾಜರಾಗಿದ್ರು. ಇಬ್ರು ಒಂದೇ ದೇವರು, ಇಬ್ರು ಇಸ್ರಾಯೇಲ್. ಇವ್ರು ಯೆಹೂದ ಕುಲ, ಅವ್ರು ಬೆನ್ಯಾಮೀನ್ ಕುಲ. ಇಬ್ರು ಯೂದಾಸೆ, ಇಬ್ರು ಜೂಸೆ. ಆದ್ರೆ ದಾವಿದನಿಗಿಂತ ಸೌಲ ಚಿಕ್ಕ ತಪ್ಪುಗಳೇ ಮಾಡಿ, ದಾವಿದನೇ ದೊಡ್ಡ ತಪ್ಪುಗಳು ಮಾಡಿ. ದಾವಿದ ದೇವ್ರ ಕಡೆಗೆ ತಿರುಗಿ ಕೈ ಎತ್ತಿ ಪಶ್ಚಾತ್ತಾಪ ಪಟ್ಟ, ದೇವ್ರ ಕ್ಷಮಿಸ. ಸೌಲ ಪಶ್ಚಾತ್ತಾಪನೇ ಪಡಲಿಲ್ಲ, ತನ್ನ ಪಾಪಗಳಲ್ಲೇ ಸತ್ತ. ಒಂದೇ ದಿನ ಕುಟುಂಬ ನಿರ್ವಂಶ ಆಯಿತು. ಕುಟುಂಬ ಒಂದೇ ದಿನ ಯುದ್ಧದಲ್ಲಿ ಮಕ್ಕಳು, ಅವನು ಕುಟುಂಬ ಸತ್ತೋದು. ಲೂಕ 22:31-32 ಓದಿ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಹೊಡೆಯಬೇಕೆಂದಿದ್ದಾನೆ. ಅಪ್ಪಣೆಯನ್ನ ಕೇಳಿಕೊಂಡು ಏನಂತೆ? ನಾನು ನಿಮಗೋಸ್ಕರ ಪ್ರೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ ಮುಂದೆ, ಮುಂದೆ ಹೋಗಬಾರದಂತ ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದೀನಿ. ಸರಿಯಾಗಿ ಗಮನಿಸಬೇಕು. ಇವತ್ತು ಯೇಸು ಸ್ವಾಮಿ ಪ್ರೇಯರ್ ಮಾಡಿದ್ರೆ ನೀನಿರಲ್ಲ.
ರಾತ್ರಿನೇ ನೀನ್ ಗಳಿಗೆ ಡೆಡ್ ಬಾಡಿ ಆಗೋಕೆ ನೀನು ನಾನು. ನಿನ್ಗೋಸ್ಕರ ಪ್ರತಿದಿನ ಪ್ರೇಯರ್ ಮಾಡೋದು ಯಾರು ಗೊತ್ತಾ? ನಿನ್ ಪಾಸ್ಟರ್ ಕೂಡ ಅಲ್ಲ, ನಿನ್ನ ಮಹಾ ಬೋಧಕನಾಗಿರೋ ಯೇಸು ಸ್ವಾಮಿ. ನಾನ್ ಮಾಡಿಲ್ಲ ಅಂದ್ರೆ ಅವ್ರು ನಿನ್ಗೆ ಮಾಡಿರ್ತಾರೆ. ನೋಡಲ್ಲಿ ಪೇತ್ರನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಸೈತಾನ ಓದಿ ತರ ಹೊಡಿಬೇಕಂತಿದ್ದಾನೆ, ಎಣಿಬೇಕಂತಿದ್ದಾನೆ. ನಿನ್ ವಿಷಯವಾಗಿ ನನ್ನ ಹತ್ರ ಅಪ್ಪಣೆ ಕೇಳ್ತಾ ಇದ್ದಾರೆ, ಕೊಡ್ಲಾ ಅಂತ ಕೇಳ್ತಾ ಇದ್ದಾನೆ ಪೇತ್ರನ ವಿಷಯದಲ್ಲಿ. ಯಾಕೆ? ಪಾಪ ಸೈತಾನ ನೋಡು ಪೇತ್ರನ ಕತ್ಕೊಳ್ಳೋಕ್ ನೋಡ್ತಾ ಇದ್ದಾನೆ, ಪೇತ್ರನ ಹೊಡ್ಕೊಂಡು ಹೋಗಕ್ ಕೇಳ್ತಾ ಇದ್ದಾನೆ. ಹಂಗಂದ್ರೆ ಅರ್ಥ ಏನ್ ಗೊತ್ತಾ? ಅವನನ್ನ ಯೂದನ್ ತರ ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ನೋಡಿ ಯೂದನ್ ವಾಕ್ಯ ಕೂಡ ಕೊಡ್ತೀನಿ, ಓದಿ. 22:3 ಓದಿ. ಓದಿ ಬೇಗ. ಆಗ ಸೈತಾನನು 12 ಮಂದಿ ಶಿಷ್ಯರಲ್ಲಿ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತನೆಂಬ ಯೂದನನ್ನು ಪ್ರವೇಶಿಸಲು ಅವನು ಮಹಾ ಯಾಜಕರ ಬಳಿಗೆ, ಕಾವಲಿನ ದಳವಾಯಿಗಳ ಬಳಿಗೆ ಹೋಗಿ ನಾನು ಯೇಸು ಸ್ವಾಮಿನ ಹುಡುಕುವ ಉಪಾಯವನ್ನು ಅವರ ಸಂಗಡ ಮಾತಾಡಿ 30 ರೂಪಾಯಿ ಇಸ್ಕೊಂಡು ಯೇಸು ಸ್ವಾಮಿನ ಮಾರ್ಬಿಟ್ಟ. ಯೇಸು ಸ್ವಾಮಿನ ಏನ್ ಮಾಡ್ದ? ಹಿಡ್ಕೊಟ್ಬಿಟ್ಟ. ಅದೇ ಪೇತ್ರ ನೋಡಿದ್ರೂ ಹಂಗೆ ಇದ್ದಾನೆ, ಯೋಹಾನ ನೋಡಿದ್ರೂ ಹಂಗೆ ಇದ್ದಾನೆ, ಫಿಲಿಪ ನೋಡಿದ್ರೂ ಹಂಗೆ ಇದ್ದಾನೆ. ಜೀಸಸ್ ತರ ಇದ್ದಾರೆ ಅವರೆಲ್ಲ, ಪಿನ್ ಟು ಪಿನ್ ಅವ್ರ ಜೊತೆ ಸೇರಿ ಪ್ರೇಯರ್ ಮಾಡಿ ಜೀಸಸ್ ತರ ಇದ್ದಾರೆ ಅವರೆಲ್ಲ. ಇವರಿಗೆ ಗೊತ್ತಿಲ್ಲ, ಯಾರನ್ನ ತೋರಿಸ್ಕೊಟ್ರೆ ಗೊತ್ತಾಗುತ್ತೆ. ಆ ಸ್ಥಳ ಗೊತ್ತಿಲ್ಲ. ಯೂದನಿಗೆ 12 ಮಂದಿ ಶಿಷ್ಯರು ಮಾತ್ರ ಗೊತ್ತಿತ್ತು. ನಾನು ನಿಮ್ಗೆ ಹಿಡ್ಕೊಡ್ತೀನಿ, ಎಷ್ಟು ಕಾಸು ಕೊಡ್ತೀನಿ? ರಕ್ಷಕರನ್ನ ಕಾಸು ಮಾರೋದು. ಇವತ್ತು ನಾವು ಯೇಸುವನ್ನ ನಂಬಿ ಗೊತ್ತಿಲ್ಲ ಅಂತ ಹೇಳೋದು, ಯೇಸು ಸ್ವಾಮಿ ಹೆಸರಲ್ಲಿ ಸೇವೆ ಮಾಡಿ ದುಡ್ಡನ್ನ ಸುಟ್ಕೊಡೋದು, ಯೂದನ ಯೇಸು ಸ್ವಾಮಿನ ಮಾರಿ ಎರಡು ಒಂದೇ. ಈ ಜೀಸಸ್ ನೇಮ್ ದೊಡ್ಡ ಬಿಸ್ನೆಸ್ ವರ್ಲ್ಡ್. ಆ ನೇಮ್ ಹೇಳಿ ಹಣನ ಕಲೆಕ್ಷನ್ ಮಾಡೋದು, ಆ ಹೆಸರಲ್ಲಿ ದುಡ್ಡು ಕಲೆಕ್ಷನ್ ಮಾಡೋದು ಎಲ್ಲ ಸೇಮ್. ಯೇಸುವನ್ನ ಮಾರೋದೇ. ಓಟಿಗೆ ನಿಮ್ಮನ್ನೆಲ್ಲ ವಿಶ್ವಾಸಿಗಳನ್ನ ಪಾಸ್ಟ್ಗೆ ಮಾರ್ಬಿಡೋದು ಪಕ್ಕ ಯೂದ ಕಾರ್ಯ. ಯೂದನ ಆತ್ಮ, ಯೂದನಲ್ಲಿ ಕ್ರಿಯೆ ಮಾಡಿದ ಆತ್ಮ. ಓಟು ನೋಟಿಗೆ ಯೇಸು ಸ್ವಾಮಿನ ಮಾರ್ಬಿಡೋದು ಎಲ್ಲ ಸೇಮ್ ಟು ಸೇಮ್, ಒಂದೇ ಪಾವ. ಏನ್ ಮಾಡ್ತಾರೆ? ಯೂದನಲ್ಲಿ ಯಾರು ಕೊಡಿದ್ರಂತೆ? ಸೈತಾನ ಕೊಡಿದ್ರಂತೆ. ಆ ಮಗಳಿಗೆ ಹಿಡ್ಕೊಡಕ್ಕಾಯ್ತು. ಅಷ್ಟು ದಿನ ಜೊತೆಲಿದ್ದ 3.5 ವರ್ಷ ದೂರಕ್ಕಾಗಿಲ್ಲ, ಹಿಡ್ಕೊಡಕ್ಕಾಗಿಲ್ಲ. ಕೂದ ಮೇಲೆ ಹೆಂಗ್ ಹಿಡ್ಕೊಳ್ತಾ ಇದ್ದಾರೆ? ಶಕ್ತಿ ಬಂದ್ಬಿಟ್ಟು, ಪ್ರೇರು ಕೂಡ ಬಂದ್ಬಿಟ್ಟು ನೋಡ ಅವ್ರು ಕಲ್ತ್ಕೊಡೋದು. ಅವನಲ್ಲಿ ಏನ್ ಮಾಡ? 12 ಮಂದಿ ಅಪೊಸ್ತಲರು ಏನ್ ಇಟ್ಕೊಂಡಿದ್ದೀರಾ? ಅವಳ ಏನಂತಾರೆ ಗೊತ್ತಾ? ಅವನ ಅತಿ ಪರಿಶುದ್ಧರಾದ 12 ಮಂದಿ ಅಪೊಸ್ತಲರಂತೆ ನಾನು ಆ ಸಂಘಕ್ಕೆ, ಆ ಕೂಟಕ್ಕೆ ನಾನು ಸೇರಲ್ಲ. ಯಾಕಂದ್ರೆ 12 ಮಂದಿ ಅನ್ನೋದು 12 ಗೋತ್ರಗಳಿಗೆ, ಕುಲಗಳಿಗೆ ಸಮಾನ. 12 ಶಿಷ್ಯರನ್ನೋದು ಸಾಮಾನ್ಯ ಮಾತಲ್ಲ. ಅವ್ರ ಒಳ್ಳೆ ಪದವಿಯ ಎಲ್ಲರಿಗಿಂತ ಅವ್ರ ಹೆಸರಲ್ಲಿ ಪರಲೋಕದಲ್ಲಿ 12 ಬಾಗಿಲಿದೆ. 12 ಬಾಗಿಲ ಹೆಸರಲ್ಲಿ ಇವ್ರ ಹೆಸರು ಕೂಡ ಒಂದಿರ್ತದೆ. 12 ಸಿಂಹಾಸನ ಇರ್ತದೆ. 12 ಮೂಪರುಗಳು ಅಂದ್ರೆ ಹಿರಿಯರಿರ್ತಾರೆ. 24 ಹಿರಿಯರಿರ್ತಾರೆ. ಅವ್ರ ಕೂಟದಲ್ಲಿ ಇನ್ನೊಬ್ಬರು ಸೇರಿರ್ತಾರೆ. ಮುಖ್ಯ ಮೇನ್ ಹಲ್ಲೆಲೂಯಾ ಅಂತ ಪೊಸಿಷನ್. ಯೇಸು ಸ್ವಾಮಿ ಪ್ರೈಮ್ ಮಿನಿಸ್ಟರ್ ಅನ್ಕೊಳ್ಳಿ, ಹೋಮ್ ಮಿನಿಸ್ಟರ್ ತರ, ಫೈನಾನ್ಸ್ ಮಿನಿಸ್ಟರ್ ತರ, ಇಂಥ ಒಂದು ಸೀನ್ ಇದ್ದಿದ್ದು ಪರಲೋಕದಲ್ಲಿ ಇಂಥ ಪದವಿಯನ್ನ ಸೈತಾನ ಯೂದನ ಹತ್ರ ಕತ್ಕೊಂಡ್ಬಿಟ್ಟ. ಆಫ್ಟರ್ ಆಲ್ 30 ರೂಪಾಯಿ ದೇವ್ರು ಬೇಡಿದ್ರೆ ಅವಾಗಲೇ 30 ಕೋಟಿ ರೂಪಾಯಿ ಬೇಕಾದ್ರೆ ದೇವರು ಕೊಡ್ತಾ ಇದ್ದಾರೆ. ಆಫ್ಟರ್ ಆಲ್ 30 ರೂಪಾಯಿಗೆ ಯೇಸು ಸ್ವಾಮಿನ ಮಾರಬಿಟ್ಟ. ಆದ್ರೆ ಏಜ್ 1 ರೂಪಾಯಿ ಅಂತ ಒಂದು ವರ್ಷಕ್ಕೆ. ಹೇಳ್ಬೇಕಪ್ಪ ವಾಕ್ಯ ಮೋಸೆ ಕೈಕೊಂಡು ವಾಪಸ್ ಬ್ಯಾಕ್ ನೋಡ್ದ. ಪೇತ್ರನ ವಿಷಯದಲ್ಲಿ ಕೂಡ ಏನು ಕೇಳಿದಂತೆ ಸೈತಾನ, ನನಗೆ ಅವ್ರ ಬಿಟ್ಕೊಡು, ನೀನು ಇಟ್ಕೊಂಡಿದೀಯ, ಪ್ರೇಯರ್ ಮಾಡ್ತಾ ಇದ್ದೆ, ಬಿಟ್ಬಿಡು ನಮಗೆ ಅಂತ ಕೇಳಿದಂತೆ. ಏನ್ ಮಾಡ್ತಾರೆ ಅಂದ್ರೆ, ಕೊಟ್ಟಿದ್ರೆ ಗೋಧಿ ಎಣಿಯೋದು ನೋಡಿದ್ದೀರಾ? ಭತ್ತ ಹೊಡಿಯೋದು ನೋಡಿದ್ದೀರಾ? ಏನ್ ಮಾಡ್ತಾರೆ ಹೇಳಿ? ಭತ್ತನ ಬೇರೆ ಮಾಡ್ಬೇಕಾದ್ರೆ ಎಲ್ಲರೂ ಕುಂಡು ಹೊಡಿತಾರೆ, ಆಮೇಲೆ ಕುಂಡು ಓಡಿಸ್ತಾರೆ. ಇಲ್ಲಂದ್ರೆ ಆ ತರ ಹೊಡಿಯೋದಕ್ಕೆ ನಾನು ಕೇಳ್ತಾ ಇದ್ದೇನೆ. ದೇವರಿಂದ ಕಿತ್ತಾಗೋದಕ್ಕೆ ನಾನು ಕೇಳ್ತಾ ಇದ್ದಾನೆ. ಈ ಪದವಿಯಿಂದ ಕಿತ್ತಾಗೋದಕ್ಕೆ ನಾನು ಕೇಳ್ತಾ ಇದ್ದೇನೆ. ಹುಷಾರ್ ಪೇತ್ರ, ನಿನ್ಗೋಸ್ಕರ ನಾನು ದೇವ್ರನ್ನ ಪ್ರೇಯರ್ ಮಾಡ್ತಾ ಇದ್ದೀನಿ.
ನಿನ್ನ ವಿಷಯದಲ್ಲಿ ನನ್ನ ವಿಷಯದಲ್ಲಿ ದೇವರು ಹಾಗೆ ಹೇಳ್ತಾರೆ, ಹುಷಾರ್ 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 ಹುಷಾರ್. ಕಡೆ ಒಂದು ವಾಕ್ಯ 1 ಕೊರಿಂಥ 9:25. ಮನುಷ್ಯರು ಯಾವುದು ತನ್ನ ಮನಸ್ಸಿಗೆ ಬಲಹೀನತೆ ಎಣಿಸ್ತಾರೋ ಅದು ಏನಾಗಿದ್ದು ಸರಿ ಹೋದಮ್ಮ. ಶ್ರೇಷ್ಠವಾಗಿದೆ. ಮನುಷ್ಯನ ಬಲಕ್ಕಿಂತಲೂ ಬಲವು. ಇದನ್ನೇ ಕಟ್ಕೊಳ್ಳೋದಕ್ಕೆ ಸೈತಾನ ನಿನ್ನಲ್ಲಿರೋ ಬಲನ, ನಿನ್ನಲ್ಲಿರೋ ಶಕ್ತಿನ, ನಿನ್ನಲ್ಲಿರೋ ಅಭಿಷೇಕನ, ನಿನ್ನಲ್ಲಿರೋ ಪವಿತ್ರ ಆತ್ಮನನ್ನ, ಹೊರಗಳಂದ್ರೆ ಶಕ್ತಿ, ಹೊರಗಳಂದ್ರೆ ಏನು, ಆ ಶಕ್ತಿ ಹೋಗಿ ಆ ಮನುಷ್ಯನಲ್ಲಿ ಬೀಳುವಾಗ ಅಲ್ಲಿ ಅಡಗಿರೋ ರೋಗಾತ್ಮ ಈಚೆ ಬಂದ್ಬಿಡ್ತಾರೆ. ಆ ಬಲವನ್ನ ಕಿತ್ಕೊಂಡು ನಿನ್ನನ್ನು ನಿರಾಕರನಾಗಿ ಮಾಡ್ಬಿಡ್ತಾನೆ. ದುಷ್ಟ ಆಗ್ಬಿಡ್ಬೇಕು, ಪ್ರೇಯರ್ ಮಾಡಿದ್ರೆ ಸ್ವಲ್ಪ ಕುತ್ಕೊಂಡ್ಬಿಡ್ಬೇಕು, ವಾಕ್ಯ ಓದ್ತಿರ ಕುತ್ಕೊಂಡ್ಬಿಡ್ಬೇಕು, ಚರ್ಚೆ ಬರ್ತಿರಂದ್ರೆ ತಣ್ಣಗಾಗ್ಬಿಡ್ಬೇಕು. ನೀನು ವಾಕ್ಯದ ಬಗ್ಗೆ ಮಾತಾಡಬಾರ್ದು, ಸುವಾರ್ತೆ ಹೇಳ್ಬಾರ್ದು, ಸೇವೆ ಮಾಡಬಾರ್ದು. ನಿನ್ನಲ್ಲಿರೋ ವರಗಳನ್ನ ಕತ್ಕೊಳ್ತಾರೆ, ನಿನ್ನಲ್ಲಿರೋ ಅಭಿಷೇಕನ ಕತ್ಕೊಳ್ತಾರೆ, ನಿನ್ನಲ್ಲಿರೋ ಬಲವನ್ನ ಕತ್ಕೊಂಡು ಅನಾರೋಗ್ಯ, ಅಪನಂಬಿಕೆ, ಅಸ್ವಸ್ಥತೆ, ಅಸೌಖ್ಯತೆ, ಕಳವಳ, ಕೋಪ, ಜಗಳ, ಕಣ್ಣೀರು, ದುಃಖ, ಅವಮಾನ, ನಿಂದನೆ, ಅಜ್ಞಾನ, ಭಯನ ಕೊಟ್ಬಿಡ್ತಾರೆ. ನಿನ್ನ ಹತ್ರ ಇರೋ ಧೈರ್ಯನ ಕಿತ್ಕೊಂಡು, ನಿನ್ನ ಹತ್ರ ಪವಿತ್ರ ಆತ್ಮನ ಕಿತ್ಕೊಂಡು ಅಶುದ್ಧ ಆತ್ಮನ ನಿನ್ನ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಸೊ ಇವ್ಯಾವುಗಳನ್ನು ನೀನು ಕಲ್ತಾನ ಮಾಡ್ಕೊಂಡಿರಾಗೆ, ನಿನ್ನ ಹತ್ರ ಯಾವನ್ನ ಕಲ್ತಾನ ಮಾಡ್ಕೊಂಡಿದ್ರೆ ಖಂಡಿತ ದೇವ್ರ ಹತ್ರ ದಾವಿದನ ತರ ಬೇಡಿ ಪಡ್ಕೊಂಡ್ಬಿಡು. ಬೇಡಿ ಸೆಕೆಂಡ್ ಚಾನ್ಸ್ ಕೊಡ್ತಾನೆ ದೇವ್ರು ನಿನ್ಗೆ. ರಿಪಂಡ್ ಆಗೋಕೆ, ತಿರುಗೋದಿಕ್ಕೆ ನಿನ್ ದೇವ್ರ ಕಡೆ ತಿರುಗ್ಬಿಡು. ಸೆಕೆಂಡ್ ಚಾನ್ಸ್ ನಿನಗೆ ಕೊಡ್ತಾನೆ. ಹಲ್ಲೆಲೂಯಾ. ಖಂಡಿತನ ನಿಮ್ಮೆಲ್ಲ ಎಲ್ಲ ಬಿಟ್ಬಿಡ್ತೀಯಾ? ಗೊತ್ತಾಯ್ತಾ ದೇವರ ಶಕ್ತಿ ಸೈತಾನ ಶಕ್ತಿ ಏನಂತ? ಆಮೇಲೆ ಖಂಡಿತ ಕಟ್ಕೊಳ್ತಾರ. ಬಹಳ ದುರುದ್ದೇಶಿ ಅವರು. ನೀನು ಎಲ್ಲ ಕರೆಕ್ಟಾಗಿದ್ರೆ ಪರಲೋಕಕ್ಕೆ ಹೋಗಿ ಅನೇಕನ ದೇವರ ಕಡೆ ತಿಳಿಸ್ತಿ ಅಂತ ಗೊತ್ತಿರೋ ನಾವು ನಿನ್ಗೆ ಏನನ್ನ ಮಾಡಿ ನಿನ್ಗೆ ಹೆಣ್ಣಿನ ಮೋಹನ ಕಳಿಸಿ, ದುಡ್ಡಿನ ದುರಾಸೆ ಕಳಿಸಿ, ಪ್ರೇಯರ್ ಮಾಡ್ತಿರಂಗೆ ಅವುಗಳನ್ನೇ ಕುರಿತು ಚಿಂತೆ ಮಾಡೋ ತರ ಮೋಸ ಮಾಡೋ ಬುದ್ಧಿ, ದೇವರನ್ನ ಹೆಸರಿಗೆ ಮಾತ್ರ ಪೂಜಿಸಿ ನೋಡಕ್ ಹೊರಗಡೆ ಎಲ್ಲ ನೋಡಿದ್ರೆ ಸೈತಾನ ದುರುದ್ದೇಶಗಳೇ ತುಂಬಿಡೋದಕ್ಕೆ ನೋಡ್ತಾರೆ ನಮ್ಮ ಒಳಗಡೆ. ಮಾಡು, ಚರ್ಚೆಗೂ ಹೋಗು, ಬೈಬಲ್ ಹಿಡ್ಕೋ, ವಾಕ್ಯನೂ ಓದು. ವಾಕ್ಯ ಪ್ರಕಾರ ಮಾತ್ರ ನಡೀಬಾರ್ದು. ರಿಯಲ್ ಅಭಿಷೇಕ ನಿನ್ನಲ್ಲಿ ಇರಬಾರ್ದು. ಡೂಪ್ಲಿಕೇಟ್ ಅಭಿಷೇಕ ಇರಬೇಕು, ಡೂಪ್ಲಿಕೇಟ್ ನಂಬಿಕೆ ಇರಬೇಕು, ಡೂಪ್ಲಿಕೇಟ್ ಜಯಮಾಲ ಇರಬೇಕು, ಡೂಪ್ಲಿಕೇಟ್ ರಕ್ಷಣೆ ಇರಬೇಕು, ಡೂಪ್ಲಿಕೇಟ್ ಸುವಾರ್ತೆ ಕೊಡ್ತಾನೆ, ಡೂಪ್ಲಿಕೇಟ್ ಆತ್ಮನ ಕಳಿಸ್ತಾನೆ. ವಾಕ್ಯ ಇದೆಯಲ್ವಾ? ಡೂಪ್ಲಿಕೇಟ್ ಆತ್ಮ ಕೊಡ್ತಾನೆ, ಕೊಡಲ್ಲ ಅಂತ ಓದಿಲ್ಲ ವಾಕ್ಯನ ಹೆಸರು ಕೊಟ್ಟು ಮತ್ತೊಂದು ಸುವಾರ್ತೆ, ಮತ್ತೊಂದು ಆತ್ಮ, ಮತ್ತೊಂದು ಯೇಸು, ಮತ್ತೊಬ್ಬ ಯೇಸು ಒಂದೇ ಹತ್ರ ಕೊರಿಯಂತ ಗ್ರಂಥದಲ್ಲಿ. ಮತ್ತೊಂದು ಆತ್ಮ ನಮ್ಗೆ ಬೇಡ, ಮತ್ತೊಬ್ಬ ಯೇಸು ನಮ್ಗೆ ಬೇಡ. ಸೆಕೆಂಡ್ ಜೀಸಸ್, ಐ ವಾಂಟ್ ಒರಿಜಿನಲ್ ಜೀಸಸ್ ಕ್ರೈಸ್ಟ್. ಮತ್ತೊಂದು ಆತ್ಮ ನಿನಗೆ ಪ್ರೇರೇಪಿಸಿ ಪಾಪಕ್ಕೆ ಸಿದ್ಧಪಡಿಸ್ತದೆ. ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮ ನಿನ್ನನ್ನು ಯಾವಾಗಲೂ ದಿಟ್ಟವಾಗಿ ನಿರಂತರವಾಗಿ ನಿಲ್ಲಿಸ್ತದೆ. ಮತ್ತೊಂದು ಸುವಾರ್ತೆ ನಿನ್ನನ್ನ ನರಕಕ್ಕೆ ತಗೊಂಡು ಹೋಗ್ತದೆ, ಪರಲೋಕ ಸುವಾರ್ತೆ ನಿನ್ನನ್ನ ಪರಲೋಕಕ್ಕೆ ತಗೊಂಡು ಹೋಗ್ತದೆ. ಮತ್ತೊಂದು ಸುವಾರ್ತೆ, ಮತ್ತೊಂದು ಯೇಸು, ಮತ್ತೊಂದು ಆತ್ಮ ಕೊಡ್ಬಿಡ್ತಾರೆ. ಹುಷಾರ್. ಈ ಮತ್ತೊಂದು ಸುವಾರ್ತೆ, ಮತ್ತೊಂದು ಫಾಲ್ಸ್ ಗಾಸ್ಪಲ್ ಅಂತಾರೆ, ಅದನ್ನ ಫಾಲ್ ಮಿರಾಕಲ್ಸ್ ಅಂತಾರೆ. ಫಾಲ್ಸ್ ಅಂದ್ರೆ ಡೂಪ್ಲಿಕೇಟ್. ಹಲ್ಲೆಲೂಯಾ. ಹಂಗೆ ಓದ್ತೀವಿ, ನೀವು ಮನೇಲಿ ಹೋಗಿ ಓದ್ಕೊಂತೀರಾ, ಟೈಮ್ ಆಗುತ್ತೆ, ಬಿಟ್ಬಿಡ್ತೀನಿ, ಮನೇಲಿ ಹೋಗಿ ಓದ್ಕೊಳ್ಳಿ. ಆ ಮತ್ತೊಂದು ಆತ್ಮ, ಮತ್ತೊಂದು ಸುವಾರ್ತೆ, ಮತ್ತೊಂದು ಮತ್ತೊಬ್ಬ ಯೇಸು ಕೊಟ್ಬಿಡ್ತಾರಂತೆ ಸೈತಾನ. ಒರಿಜಿನಲ್ ಯೇಸುನ ತಗೊಂಡ್ಬಿಡ್ತಾನೆ, ಡೂಪ್ಲಿಕೇಟ್ ನಮ್ಗೆ ಕೊಟ್ಬಿಡ್ತಾನೆ. ಹಲ್ಲೆಲೂಯಾ. ನಿಂತಿದ್ದೀರಾ?
ನಾನು ಬಂದು 4, 5 ಓದ್ಕೊಳ್ಳಿ ಹೋಗಿ. 11, 4, 5 ಓದ್ಕೊಳ್ಳಿ. 2 ಕೊರಿಂಥ 11ನೇ ಅಧ್ಯಾಯ 4, 5 ಚೆನ್ನಾಗಿ ಧ್ಯಾನ ಮಾಡಿ. ಮತ್ತೊಬ್ಬ ಯೇಸು ನೀವು ಕೇಳಿದಾಗಲೂ ಮತ್ತೊಂದು ಆತ್ಮ ಪ್ರೇರೇಪಣೆ ಹೊಂದದೇ ಇರುವುದರಿಂದಲೂ ಅಂತ ಇನ್ನೊಂದು ಕಡೆ ಪೌಲ ಮಾತಾಡ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ ಆ ರೀತಿ ಮಾತಾಡ್ತಾರೆ. ಬೇರೊಬ್ರು ಬಂದು ನಿಮ್ಗೆ ಮತ್ತೊಂದು ಸುವಾರ್ತೆ ಹೇಳುವಾಗ ನೀವು ಆತ್ಮ ಪ್ರೇರೇಪಣೆ ಹೊಂದಿದೆ ಇರುವುದರಿಂದಲೂ ಅಂತ ಮಾತಾಡ್ತಾರೆ. ಹಲ್ಲೆಲೂಯಾ. ಹುಷಾರು ಹುಷಾರು. ಮತ್ತೊಂದು ಸುವಾರ್ತೆ ತರಾನೇ ಇರ್ತದೆ. ಅದೊಂದು ಸೈತಾನ ಆತ್ಮ ಬೋಧನೆ. ಇವತ್ತು ಕೇಳಿರೋ ಈ ಸುವಾರ್ತೆ ಈ ಶಕ್ತಿನ ಬೇಕಾದ್ರೆ ಕರ್ಕೊಂಡ್ಬಿಡ್ತಾನಮ್ಮ. ಹುಷಾರ್. ಏನೆಲ್ಲ ತಿರುಗಿಲಾಗ್ತಾರೆ. ಜವಾ ವಿಟ್ನೆಸ್ ಚರ್ಚ್ ಆಫ್ ಗಾಡ್ ಅಂತ ಒಂದು ಹೆಸರಿದೆ. ಹುಷಾರ್ ಹುಷಾರ್ ಹುಷಾರ್. ಹೇಳಕ್ಕಾಗಲ್ಲ, ಕಳಿಸ್ಬಿಡಿ. ಮನೆ ಒಳಗೆ ಸೇರಿಸ್ಕೊಂಬೇಡ, ನನ್ನನ್ನು ಕರೆದ್ಬಿಡಿ. ನಾನೇ ಹೇಳ್ಬಿಟ್ಟು ನನ್ನೆಲ್ಲ ಕರೆದ್ಬಿಡ. ಅವ್ರ ಹತ್ರ ಸಮ್ಮತಿ ಪಟ್ಟು ಅವ್ರ ಹಿಂದೆ ಒಂದು ಸಾರಿ ನಾವು ಚರ್ಚಿಗೆ ಬನ್ನಿ ಅಂತಾರೆ ಅಷ್ಟೇ. ಒಂದು ಸಾರಿ ಸೈತಾನ ನಾವು ಬಿದ್ದರೆ ಈಚೆ ಬರೋದು ಕಷ್ಟ. ಅವನು ಸುಳಿವು, ಅವನು ಸೆಳೆತ, ಅವನ ಅಟ್ರಾಕ್ಟ್ ನಮ್ಮನ್ನ ಕಟ್ಟಿ ಹಾಕಿ ಮಿಸ್ ಆಗ್ತದೆ. ದೇವರೇ ಬಂದಂತ ಅವ್ರು ಹೇಳಿದ್ರೆ ಅವ್ರು ಚೇಂಜ್ ಆಗಲ್ಲ. ಈಗ ಸೈತಾನಲ್ಲಿ ಬಿದ್ದೋಗ್ರೆ ದೇವರೇ ಬಂದು ಹೇಳಿದ್ರೇನು ಚೇಂಜ್ ಆಗಲ್ಲ. ಆ ತರ ಒಂದು ಎಮೋಷನ್, ಆ ತರ ಒಂದು ಮೂಮೆಂಟ್ ಅವ್ರಿಗೆ ಬಂದ್ಬಿಡ್ತಾರೆ. ಒಂದು ಅವರ್ ದೇವರು ವಾಕ್ಯ ಕೇಳಿದ್ರೆ ಮುಕ್ಕಾಲವರ್ ಬೇರೆ ನೀವು ದೃಢಪಟ್ಟಿದ್ದೀರಂತ ನಾನು ನಂಬ್ತೀನಿ. ನಿಮ್ಮನ್ನ ಈ ಮಾತುಗಳು ನಿಮ್ಮನ್ನ ಜ್ಞಾನದಿಂದ ತುಂಬಿದೆ ಅಂತ ನಾನು ನಂಬ್ತೀನಿ. ಸೈತಾನ ಮೇಲೆ ಹೋರಾಡಿ ಅವನಿಗಿಂತ ಶೂರರಾಗ್ತೀರ ಅಂತ ನಾನು ನಂಬ್ತೀನಿ. ಆಮೇಲೆ ಎಚ್ಚರವಾಗಿ ಖರ್ಚಿಸುವ ಸಿಂಹದ ಬಾಧೆಯಲ್ಲಿ ಅದೇನು ಸಿಸ್ಟರ್ ಕಲ್ತಾನೆ ತಾನೆ. ಯಾರು ನುಂಗ್ಲಿ ಅನ್ನೋದೇನದ ಕಲ್ತಾನ. ಯೋಗ ನುಂಗಕ್ ಬಂದ, ಯೋಗ ನುಂಗಕ್ ಆಯ್ತಾ? ಆಗ್ಲಿಲ್ಲ. ಯಾರನ್ನ ನುಂಗ್ಲಿ? 1 ಪೇತ್ರ 5:8 ಆ ವಾಕ್ಯ. 1 ಪೇತ್ರ 1 ಪೀಟರ್ 5:8-9. ಯಾರನ್ನ ನುಂಗ್ಲಿ? ಏನ್ ಮಾಡ್ತಾ ಇದ್ದಾನೆ? ಕತ್ಕೊಂಡೋಗಿ ನೋಡ್ತಾ ಇದ್ದಾನೆ. ಹುಷಾರ್. ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಸಭೆ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು. ಓದುವಿನ ಎಸ್ಪೆಷಲಿ ಇನ್ನೂ ಎಚ್ಚರವಾಗಿರ್ಬೇಕು. ಅತಿಶಯನಾದ ದೇವರೇ, ಅದ್ಭುತ ಸ್ವರೂಪನಾದ ದೇವರೇ, ಸೈತಾನ ನಮ್ಮ ಬಲವನ್ನು ಕಿತ್ಕೊಂಡು ಬಲಹೀನತೆ ಕೊಟ್ಬಿಡ್ತಾನೆ. ನಮ್ಮ ಅಭಿಷೇಕ ಕಿತ್ಕೊಂಡು ಡೂಪ್ಲಿಕೇಟ್ ಅಭಿಷೇಕ ಕೊಡ್ತಾನೆ. ಪರಿಶುದ್ಧ ಆತ್ಮನ ಕಿತ್ಕೊಂಡು ಮತ್ತೊಂದು ಆತ್ಮನ ಕೊಟ್ಬಿಡ್ತಾನೆ. ಯೇಸುವನ್ನ ಕಿತ್ಕೊಂಡು ಡೂಪ್ಲಿಕೇಟ್ ಯೇಸುವನ್ನ ಕೊಟ್ಬಿಡ್ತಾನೆ. ಮತ್ತೊಂದು ಒರಿಜಿನಲ್ ಸುವಾರ್ತೆ ಕಿತ್ಕೊಂಡು ಮತ್ತೊಂದು ಸುವಾರ್ತೆಯನ್ನು ಕೊಟ್ಬಿಡ್ತಾನೆ. ಹಾಗೆ ಎಲ್ಲಾ ರೀತಿಯ ಕತ್ಕೊಳ್ಳೋ ಬುದ್ಧಿ ಶ್ರೇಷ್ಠೆ ಅವನ ಹತ್ರ ಇದೆ. ಅವನ ಹತ್ರ ಯಾವುದು ಸೃಷ್ಟಿ ಇಲ್ಲ, ಪವರ್ ಇಲ್ಲ, ಆರೋಗ್ಯ ಇಲ್ಲ, ನಿತ್ಯ ಜೀವ ಇಲ್ಲ. ಅವನ ಹತ್ರ ಒರಿಜಿನಲ್ ಕಿತ್ಕೊಂಡು ಡೂಪ್ಲಿಕೇಟ್ ಆಗಿ ತಿನ್ಸ್ಕೊಂಡ್ಬಿಡ್ತಾರಂತ ಮಾತಾಡಿದ್ದೇವ. ಹೇಗೆ ಒಬ್ಬ ಬಂದು 1 kg ಡೂಪ್ಲಿಕೇಟ್ ಬಂಗಾರನ ಕೊಟ್ಬಿಟ್ಟು 100 ಗ್ರಾಮ್ ಒರಿಜಿನಲ್ ಬಂಗಾರನ ತಗೊಂಡು ಹೋಗ್ಬಿಟ್ಟಾರೆ. ಕೇಳಿದಿರಾ ಇದನ್ನೆಲ್ಲ? 1/4 kg ಡೂಪ್ಲಿಕೇಟ್ ಬಂಗಾರ ಕೊಟ್ಬಿಟ್ಟು 100 ಗ್ರಾಮ್ ಒರಿಜಿನಲ್ ಕಿತ್ಕೊಂಡು ಹೋಗ್ಬಿಟ್ಟಂತೆ ಮನೆ. ಹಲ್ಲೆಲೂಯಾ. ಅಂತದ್ದು ಡೂಪ್ಲಿಕೇಟ್ ಜೈಮಾಲೆ ನನಗೆ ಬೇಡ ಅಂತ. ಲವ ಶಕ ಬಾಲಕ ರಗ ಬಾಲಕ ರಗ ರಿಕ ಬಾಲ ದುರಿ ಶಕ ಬಾಬಾ. ರಕ್ಷಣೆಯನ್ನು ಕತ್ಕೊಳ್ಳೋ ಸೈತಾನ, ರಕ್ಷಣೆ ಹೊಂದಿರೋ ಮಾಡೋ ಸೈತಾನ ಪ್ರತಿ ಒಂದು ಕುಟುಂಬವನ್ನ, ಈ ಸಭೆಯನ್ನ, ಸೇವೆಯನ್ನ, ನನ್ನನ್ನ, ನನ್ನ ಕುಟುಂಬವನ್ನ, ಇಲ್ಲಿ ಬರೋ ಒಂದೊಂದು ಕುಟುಂಬಗಳನ್ನ, ನನಗೆ ಸಂಬಂಧ ಕೊಟ್ಟಿರೋ ಪ್ರತಿ ಒಬ್ಬರನ್ನ ಶತ್ರುವಾದ ಸೈತಾನನೇ ಯೇಸುವಿನ ನಾಮದಲ್ಲಿ ಕೊಲ್ಲು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು